ನಮಸ್ಕಾರ ವೀಕ್ಷಕರೇ. ವೈದ್ಯಕೀಯ ಶಿಕ್ಷಣವನ್ನ ಪ್ರವೇಶ ಮಾಡಲು ನೀಟ್ ಪರೀಕ್ಷೆಯನ್ನ ಕಡ್ಡಾಯ ಮಾಡಿದಾಗಿನಿಂದ ಪರ ವಿರೋಧಗಳು ಕೇಳಿ ಬರ್ತಾ ಇದ್ದಾವೆ. ನೀಟ್ ಪರೀಕ್ಷೆಯ ಬಗ್ಗೆ ಹಲವಾರು ಅಪಸ್ವರಗಳು ಕೂಡ ಕೇಳಿ ಬರ್ತಾ ಇದ್ದಂತದನ್ನ ನಾವು ನೋಡಿದ್ದೇವೆ. ಸಿಬಿಎಸ್ಇ ಮಂಡಳಿ ಪರೀಕ್ಷೆಯನ್ನ ಸರಿಯಾಗಿ ನಡೆಸ್ತಾ ಇಲ್ಲ, ಪರೀಕ್ಷೆಗಳು ಪಕ್ಷಪಾತದಿಂದ ಕೂಡಿದಾವೆ. ಈ ಪರೀಕ್ಷೆಗಳ ಮೂಲಕ ಸಿಬಿಎಸ್ಇ ತರ ಪಠ್ಯಕ್ರಮಗಳ ಅಧ್ಯಯನವನ್ನ ಮಾಡ್ತಾ ಇರುವಂತಹ ಮಕ್ಕಳುಗಳಿಗೆ ಸಾಕಷ್ಟು ಅನ್ಯಾಯ ಎಸಗಲಾಗ್ತಾ ಇದೆ ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ವು. ಈ ನೀಟ್ ಪರೀಕ್ಷೆಯ ಕಠಿಣತೆ ಬಹಳಷ್ಟು ವಿದ್ಯಾರ್ಥಿಗಳನ್ನ ಬಲಿ ಪಡೆದಿತ್ತು. ಇದನ್ನು ಶೈಕ್ಷಣಿಕ ಹತ್ಯೆ ಅಂತ ಕರೆದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಅಂತ ಹೇಳಿ ಹಲವಾರು ಜನ ತಜ್ಞರು ಕೂಡ ಅಭಿಪ್ರಾಯವನ್ನ ಕೊಟ್ಟಿದ್ರು. ಮುಖ್ಯವಾಗಿ ತಮಿಳುನಾಡಿನ ವಿದ್ಯಾರ್ಥಿಗಳ ನೆಮ್ಮದಿಯನ್ನ ನೀಟ್ ಹಾಳು ಮಾಡಿತ್ತು. ಮಾನಸಿಕ ಹಿಂಸೆಯ ಜೊತೆಯಲ್ಲಿ ಅವರನ್ನ ಬಲಿ ಪಡೆಯುವಂತಹ ಕೆಲಸವನ್ನ ನೀಟ್ ಮಾಡಿತ್ತು. ಬಹುದಿನಗಳಿಂದ ತಮಿಳುನಾಡಿನಲ್ಲಿ ಜನಪರ ಸಂಘಟನೆಗಳು ನೀಟನ್ನ ರದ್ದು ಮಾಡಬೇಕು ಅಂತೇಳಿ ಅವರು ಪ್ರತಿಭಟನೆಗಳನ್ನ ನಡೆಸ್ತಾ ಇದ್ರು. ತಮಿಳುನಾಡಿನ ಡಿಎಂಕೆ ನೇತೃತ್ವದ ಸರ್ಕಾರ ನೀಟ್ ಈಗ ಗುಡ್ ಬೈ ಹೇಳಿದೆ. ಅಂದ್ರೆ ನೀಟ್ ಪರೀಕ್ಷೆಯಿಂದ ತಮಿಳುನಾಡಿನ ವಿದ್ಯಾರ್ಥಿಗಳು ವಿನಾಯಿತಿ ಪಡೆಯುವಂತಹ ಮಸೂದೆಯನ್ನ ಈಗ ಜಾರಿ ಮಾಡಲಾಗಿದೆ. ಹಾಗಾದ್ರೆ ಈ ಜಾರಿಯ ಕ್ರಮ ಸರಿಯೇ? ತಮಿಳುನಾಡು ಸರ್ಕಾರ ನೀಟ್ ವಿರುದ್ಧ ಯಾಕೆ ಇಂತಹ ನಿಲುವನ್ನ ತೆಗೆದುಕೊಂಡಿದೆ? ನೀಟ್ ಸಮಸ್ಯೆಯ ಪರಿಹಾರಕ್ಕಿರುವಂತಹ ಶಾಶ್ವತ ಪರಿಹಾರ ಏನು? ನೀಟ್ ಉಳ್ಳವರ ಪರ ಮೀಸಲಾತಿಗಾಗಿಯೇ ಇರುವಂತಹ ಒಂದು ಇದೆಯೇ? ಗ್ರಾಮೀಣ ಆರೋಗ್ಯ ಸೇವೆಗೆ ನೀಟ್ ಮಾರಕವಾಗುತ್ತದೆಯೇ? ಇದು ಈ ದಿನದ ಪ್ರೈಮ್ ಡಿಬೇಟ್. ನಾನು ಗುರುರಾಜ್ ದೇಸಾಯಿ. ನನ್ನೊಟ್ಟಿಗೆ ಚರ್ಚೆಯನ್ನ ಮಾಡ್ಲಿಕ್ಕಾಗಿ ಯುವ ಬರಹಗಾರ ಕೃಷ್ಣೇಗೌಡ ಅವರಿದ್ದಾರೆ. ಕೃಷ್ಣೇಗೌಡ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಐಡಿಎಸ್ಒ ರಾಜ್ಯ ಪದಾಧಿಕಾರಿ ಸಿತಾರ್ ಅವರಿದ್ದಾರೆ. ಸಿತಾರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ನಾನು ನನ್ನ ಚರ್ಚೆಯನ್ನ ಸಿತಾರ ಅವರಿಂದನೇ ಆರಂಭ ಮಾಡ್ತೇನೆ. ನೀಟ್ ಕುರಿತಾಗಿ ತಮಿಳುನಾಡು ಸರ್ಕಾರ ತೆಗೆದುಕೊಂಡಿರ್ತಕ್ಕಂತಹ ನಿರ್ಧಾರಕ್ಕೆ ನಿಮ್ಮ ಮೊದಲ ಪ್ರತಿಕ್ರಿಯೆ ಏನು? ಓಕೆ ಸರ್, ಮೊದಲನೇದಾಗಿ ಈ ಒಂದು ವಿಷಯದ ಬಗ್ಗೆ ನೀವು ಚರ್ಚೆನ ಏರ್ಪಡಿಸಿ ನಮ್ಮನ್ನ ಇನ್ವೈಟ್ ಮಾಡಿದ್ದಕ್ಕೆ ನಮ್ಮ ಸಂಘಟನೆ ಪರವಾಗಿ ಧನ್ಯವಾದಗಳು. ನನ್ನ ಮೊದಲನೇ ಪ್ರತಿಕ್ರಿಯೆ ಅಂದ್ರೆ, ಇವತ್ತೇನು ನೀಟ್ ಸುತ್ತುವರೆದಾಗೆ ತಮಿಳುನಾಡಲ್ಲಿ ಹೋರಾಟಗಳು ನಡೀತಾ ಇದೆ, ವ್ಯಾಪಕವಾಗಿ ವಿರೋಧ ವ್ಯಕ್ತ ಆಗ್ತಾ ಇದೆ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ, ಅವ್ರ ಹಿತಾಸಕ್ತಿಯಿಂದ ನೋಡೋದಾದ್ರೆ ಅದು ನಡೀತಾ ಇರೋದು ಕರೆಕ್ಟ್ ಸರ್. ಅವರ ಹಿತಾಸಕ್ತಿಯಿಂದ ನಡೀತಾ ಇದೆ ಈ ಒಂದು ಚರ್ಚೆಗಳಾಗಿರ್ಬೋದು, ಹೋರಾಟಗಳಾಗಿರ್ಬೋದು. ಅಲ್ಲಿ ತಮಿಳುನಾಡು ಸರ್ಕಾರ ಒಂದು ಸಮಿತಿ ಕೂಡ ಮಾಡಿದ್ದಾರೆ ಅವರು. ಆ ಸಮಿತಿಯ ಹಲವಾರು ವರದಿಗಳು ಕೂಡ ಬಂದಿದೆ. ಇಲ್ಲಿ ಅದಕ್ಕೂ ಮುಂಚೆ ನಾವು ಒಂದು ವಿಷಯ ಹೇಳಕ್ಕೆ ಇಷ್ಟಪಡೋದು, 2012-13 ಇಸ್ವಿನಲ್ಲಿ ಯಾವಾಗ ನೀಟ್ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ಅನ್ನುವಂಥದ್ದು ಜಾರಿ ಆಗಬೇಕು, ಒಂದು ದೇಶ ಒಂದು ಪರೀಕ್ಷೆ ಅನ್ನೋ ಪರಿಕಲ್ಪನೆ ಇದ್ರ ಹಿಂದೆ ಇದೆ. ಅದನ್ನ ನಾವು ಸ್ಪಷ್ಟ ಮಾಡ್ಕೋಬೇಕು. ಸೊ ವೈವಿಧ್ಯಮಯವಾಗಿರೋ ಒಂದು ದೇಶದಲ್ಲಿ ಇಷ್ಟೆಲ್ಲ ವೈವಿಧ್ಯತೆ ಇರೋ ದೇಶಕ್ಕೆ ಒಂದು ಪರೀಕ್ಷೆ ಮಾಡ್ತೀವಿ ಅಂತ ಹೊರಟಿದ್ದೇನೆ, ಅದು ಅಪ್ರಜಾತಾಂತ್ರಿಕ. 2012-13 ನಮ್ಮ ವಿದ್ಯಾರ್ಥಿ ಸಂಘಟನೆ ಆಗಿರ್ಬೋದು, ಹಲವಾರು ಎಡ ವಿದ್ಯಾರ್ಥಿ ಸಂಘಟನೆಗಳು, ಪ್ರೋಗ್ರೆಸಿವ್ ಫೋರ್ಸ್ಗಳು, ಶಿಕ್ಷಣ ತಜ್ಞರು, ವಿಜ್ಞಾನಿಗಳು ವ್ಯಾಪಕವಾಗಿ ಇದನ್ನ ವಿರೋಧಿಸಿದ್ರು. ಹಂಗ ನೀವು ಒಂದು ದೇಶ ಒಂದು ಪರೀಕ್ಷೆ ಮಾಡಕ್ ಆಗಲ್ಲ. ಇವಾಗ ಯಾವ್ದೋ ಒಂದು ರಿಮೋಟ್ ವಿಲೇಜ್ ಅಲ್ಲಿ ಇರುವಂತ ಒಬ್ಬ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಓದಿರೋಂತ ವಿದ್ಯಾರ್ಥಿಗೂ ಅಥವಾ ಒಂದು ಟಾಪ್ ಪ್ರೈವೇಟ್ ಕಾಲೇಜ್ ಅಲ್ಲಿ ಕೋಚಿಂಗ್ ಗಳನ್ನ ತಗೊಂಡು ಲಕ್ಷಾಂತರ ರೂಪಾಯಿ ಕೋಚಿಂಗ್ ಗೆ ಅಂತಾನೆ ವ್ಯಯ ಮಾಡಿ ಓದಿರೋಂತ ವಿದ್ಯಾರ್ಥಿಗೂ ಹೆಂಗೆ ಪರೀಕ್ಷೆ ಮಾಡಕ್ ಸಾಧ್ಯ? ಅವ್ರಿಬ್ರು ಸಮಾನರೇ ಅಲ್ಲ. ಪರೀಕ್ಷೆ ಯಾರ ನಡುವೆ ನಡಿಬೇಕು? ಸಮಾನರ ನಡುವೆ. ಅಸಮಾನತೆ ಇರುವಂತ ವ್ಯವಸ್ಥೆ ಒಳಗಡೆ, ಅಸಮಾನತೆ ರಾರಾಜಿಸ್ತಾ ಇರೋ ವ್ಯವಸ್ಥೆ ಒಳಗಡೆ ನೀವು ಒಂದು ಶಿಕ್ಷಣಕ್ಕೆ ಒಂದು ಪರೀಕ್ಷೆ ಅಂತ ಹೆಂಗ್ ಮಾಡ್ತೀರಾ? ಇದು ಬಂತು ಸರಿ ಪ್ರಶ್ನೆ. ಇವಾಗ ಅದೇ ಬೇರೆ ಬೇರೆ ಆಯಾಮಗಳಲ್ಲಿ ಮುಂದುವರಿತಾ ಇದೆ. ಇಲ್ಲಿ ಹಲವಾರು ಪ್ರಶ್ನೆಗಳು ಎದ್ದಿವೆ ಸರಿ ಹೋರಾಟದಲ್ಲಿ. ಕಳೆದ 8-9 ವರ್ಷಗಳಿಂದಾನು ಕೂಡ ಈ ಪ್ರಶ್ನೆಗೆ ನಿಖರವಾಗಿರುವಂತ ಉತ್ತರ ಸಿಕ್ಕಿಲ್ಲ. ಈಗ ರೂರಲ್ ಡಿಸ್ಪ್ಯಾರಿಟಿ ಹೆಚ್ಚಾಗ್ತಾ ಇದೆ. ಈ ಒಂದು ನೀಟ್ ಅನ್ನುವಂಥದ್ದು ಬಂದ ಮೇಲೆ ಯಾರು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿದ್ದಾರೆ, ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿದ್ದಾರೆ, ಅವರು ತಕ್ಕ ಮಟ್ಟದಲ್ಲಿ ನೀಟ್ ಎಕ್ಸಾಮ್ ಅನ್ನ ತಗೊಳಕ್ ಆಗ್ತಾ ಇಲ್ಲ. ಹಲವಾರು ಕಾರಣಗಳಿಂದ, ಆರ್ಥಿಕತೆ ಇರ್ಬೋದು, ಶಿಕ್ಷಣದ ಗುಣಮಟ್ಟ ಇರ್ಬೋದು, ಈ ಕಾರಣಗಳಿಂದ ತಗೊಳಕ್ಕೆ ಆಗ್ತಾ ಇಲ್ಲ. ನಮಗ್ ಗೊತ್ತು, ಈಗಾಗ್ಲೇ ದೊಡ್ಡ ಸಂಖ್ಯೆ ಇರುವಂತ ಬಡ ವಿದ್ಯಾರ್ಥಿಗಳು ಯಾರು ಗ್ರಾಮೀಣ ಭಾಗದಲ್ಲಿದ್ದಾರೆ, ಆಲ್ರೆಡಿ ಉನ್ನತ ಶಿಕ್ಷಣದಿಂದ ದೂರ ಇದ್ದಾರೆ. ಸೊ ಹಿಂಗಿರ್ಬೇಕಾದ್ರೆ ನೀಟ್ ಅನ್ನೋದು ಇನ್ನೊಂದು ಗದಾ ಪ್ರಹಾರ ಆಗುತ್ತೆ ವಿನಃ ಅವರ ಶೈಕ್ಷಣಿಕ ವಲಯದಲ್ಲಿ ಅಭಿವೃದ್ಧಿನಂತೂ ತರಲ್ಲ. ಆಮೇಲೆ ಇನ್ನೊಂದು ಪ್ರಶ್ನೆ ಸರ್, ನೀಟ್ ಅನ್ನುವಂತ ಎಕ್ಸಾಮ್ ಹೆಚ್ಚು ಕಡಿಮೆ ಸಿಬಿಎಸ್ಇ ಸಿಲೆಬಸ್ಸಿನ ಆಧಾರದ ಮೇಲೆ ಇರುತ್ತೆ. ಅದು ಸ್ಟೇಟ್ ಸಿಲೆಬಸ್ ಬರ್ದಂತ ವಿದ್ಯಾರ್ಥಿಗಳಿಗೆ ಬಹಳ ಕಷ್ಟ, ಆಲ್ಮೋಸ್ಟ್ ಕಬ್ಬಣದ ಕಡಲೆ. ಅದು ಕಷ್ಟ ಆಗ್ಬಿಡುತ್ತೆ ಅವ್ರಿಗೆ.
ಕಾಂಬಿನೇಷನ್ ನಲ್ಲಿರೋ ಪರೀಕ್ಷೆನ ನೀವು ಸ್ಟೇಟ್ ಸಿಲೆಬಸ್ ಮೇಲೆ ಹೆಂಗ್ ಹೇರ್ತೀರಾ? ಇದು ಎರಡನೇದು. ಇನ್ನೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಸರ್, ನೀಟ್ ಅನ್ನ ಕ್ರಾಕ್ ಮಾಡ್ಬೇಕು ಅಂತಂದ್ರೆ ಕೋಚಿಂಗ್ ಪಡಿದಿರಾ ಇಂಪಾಸಿಬಲ್. ಇದನ್ನ ನಾವು ಹೇಳ್ತಾ ಇಲ್ಲ, ಹಲವಾರು ಜನ ಟೀಚರ್ಸ್ ಎಜುಕೇಶನಿಸ್ಟ್ ಗಳೇ ಹೇಳಿದ್ದಾರೆ. ನೀಟ್ ಅನ್ನ ಕ್ರಾಕ್ ಮಾಡ್ಬೇಕಂದ್ರೆ ಲಕ್ಷಾಂತರ ರೂಪಾಯಿ ಯಾರು ಪಾಸ್ ಮಾಡಕ್ಕೆ ಅಂತಾನೆ ಕೋಚಿಂಗ್ ಸೆಂಟರ್ ಓಪನ್ ಮಾಡಿರ್ತಾರೆ, ಅಲ್ಲಿ ಹೋಗಿ ಕೋಚಿಂಗ್ ತಗೊಂಡೇನೆ ಪಾಸ್ ಆಗ್ಬೇಕು. ಇಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಅಫೋರ್ಡ್ ಮಾಡಕ್ ಆಗುತ್ತಾ ಸರ್? ಇನ್ನೊಂದು ಲಾಸ್ಟ್ ಪ್ರಶ್ನೆ ನನ್ನ ಪ್ರತಿಕ್ರಿಯೆನಲ್ಲಿ ಹೇಳ್ಬೇಕು ನಾನು. ಈ ಪರೀಕ್ಷೆ ನೀಟ್ ಅಂತ ಬರೋ ಸಮಯದಲ್ಲೇ ದೊಡ್ಡ ಸಂಖ್ಯೆ ಸ್ಟೂಡೆಂಟ್ಸ್ ಅಲ್ಲಿ ಭಯ ಬರುತ್ತೆ ಸರ್. ಎಂತ ಭಯ ಅಂತಂದ್ರೆ ಆಲ್ಮೋಸ್ಟ್ ಜೀವನದ್ದೇ ಭಯ ಅವ್ರಿಗೆ. ನನ್ಗೆ ಏನಾಗುತ್ತೆ, ನನ್ ಭವಿಷ್ಯ ಏನಾಗುತ್ತೆ ಸರ್? ಅಲ್ಲಿ ಕೆಲವರು ಆರ್ಗ್ಯುಮೆಂಟ್ ಕೊಡ್ಬೋದು, ವಿದ್ಯಾರ್ಥಿಗಳು ಓದ್ಬೇಕು ಕಣ್ರಿ, ತಮ್ಮ ಕಾಲ ಮೇಲೆ ತಾವ್ ನಿಂತ್ಕೋಬೇಕು, ಚೆನ್ನಾಗ್ ಕಷ್ಟ ಪಡ್ಬೇಕು ಸರ್, ಅದಷ್ಟೇ ಅಂತ ನನಗೆ ಅನ್ಸಲ್ಲ. ಇಲ್ಲಿ ಎಂಟರ್ ಸಿಸ್ಟಮ್ ಏನಿದೆ, ವ್ಯವಸ್ಥೆ ಏನಿದೆ, ಈ ಭಯಕ್ಕೆ ಅದು ಮೂಲ ಸರ್. ಇದು ನನ್ನ ಬಿಗಿನಿಂಗ್ ಅಲ್ಲಿ ಬರುವಂತ ಪ್ರತಿಕ್ರಿಯೆ. ಓಕೆ, ಕೃಷ್ಣೇಗೌಡ ಅವರೇ, ತಮಿಳುನಾಡು ಸರ್ಕಾರ ಏನು ಈ ನಿರ್ಣಯವನ್ನ ಅಲ್ಲಿ ತನ್ನ ವಿಧಾನಸಭೆಯೊಳಗಡೆ ಮಂಡಿಸಿದೆ, ಅಂಗೀಕಾರವನ್ನ ಮಾಡಿದೆ, ಇದರ ಕುರಿತಾಗಿ ನಿಮ್ಮ ಮೊದಲ ಪ್ರತಿಕ್ರಿಯೆ ಏನು? ಮೊದಲನೇದಾಗಿ ತಮಿಳುನಾಡು ಸರ್ಕಾರ ಅಂಗೀಕರಿಸಿರ್ತಕ್ಕಂಥ ನಿರ್ಣಯ ಸರಿಯಾಗಿದೆ. ತಮಿಳುನಾಡು ಸರ್ಕಾರ ಅಂಗೀಕರಿಸಿರ್ತಕ್ಕಂಥ ನಿರ್ಣಯ ಕೇವಲ ನೀಟ್ ದೃಷ್ಟಿಯಿಂದ ಮಾತ್ರ ಅಲ್ಲ, ಭಾರತದಂತ ಒಂದು ವೈವಿಧ್ಯಮಯವಾಗಿರ್ತಕ್ಕಂಥ ದೇಶದಲ್ಲಿ, ಒಂದು ಫೆಡರಲ್ ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ದೇಶದಲ್ಲಿ ತನ್ನ ಫೆಡರಲ್ ಹಕ್ಕುಗಳನ್ನ ಉಳಿಸ್ಕೊಳ್ತಕ್ಕಂಥ ಹೋರಾಟದಲ್ಲಿ ಇದೊಂದು ಮಹತ್ವದ ಹೆಜ್ಜೆ. ಹಾಗಾಗಿ ಈಗ ನೀಟು, ಅದರ ಸಾಧಕ ಬಾಧಕಗಳು, ಅದ್ರ ಬಗ್ಗೆ ಮಾತಾಡುವ, ಅದೆಲ್ಲಕ್ಕಿಂತ ಮುಖ್ಯವಾಗಿ ಇಡೀ ದೇಶಕ್ಕೆ ಒಂದೇ ಶಿಕ್ಷಣ, ಒಂದೇ ಪರೀಕ್ಷೆ, ಒಂದೇ ಸಂಸ್ಕೃತಿ, ಒಂದೇ ಭಾಷೆ ಅನ್ನುವಂತ ಒಂದು ಫ್ಯಾಸಿಸ್ಟ್ ಅಜೆಂಡಾದ ಮುಂದುವರಿಕೆಯಾಗಿ ಈ ನೀಟ್ ಪರೀಕ್ಷೆಯನ್ನು ತರಲಾಗಿದೆ. ಆದ್ರೆ ಒಂದು ಆಶ್ಚರ್ಯದ ವಿಷಯ ಮತ್ತು ಒಂದು ವರ್ಗ ದೃಷ್ಟಿಕೋನದಲ್ಲಿ ನೋಡ್ಬೇಕಾದಂತ ವಿಷಯ ಏನು ಅಂತ ಹೇಳಿದ್ರೆ, ನೀಟನ್ನ ಆರಂಭ ಮಾಡಿದವರು ಇವತ್ತಿನ ಬಿಜೆಪಿ ಸರ್ಕಾರದವರಲ್ಲ. ನೀಟನ್ನ ಆರಂಭ ಮಾಡಿದವರು ಇದರಿಂದ ಇದ್ದದ್ದು UPA ಸರ್ಕಾರ. ಹಾಗಾಗಿ UPA ಸರ್ಕಾರದ ವರ್ಗ ಗುಣಕ್ಕೂ ಇವತ್ತಿನ ಬಿಜೆಪಿ ಸರ್ಕಾರದ ವರ್ಗ ಗುಣಕ್ಕೂ ಯಾವ ವ್ಯತ್ಯಾಸವೂ ಇಲ್ಲ. ಆ ಎರಡೂ ಸರ್ಕಾರಗಳು ಆಳುವ ವರ್ಗದ ಸರ್ಕಾರಗಳಾಗಿ, ಒಂದು ಬಂಡವಾಳಶಾಹಿ ಭೂಮಾಲಿಕ ಪ್ರಭುತ್ವದ ಸರ್ಕಾರಗಳಾಗಿ ಸ್ಪರ್ಧೆಯನ್ನ ಅತಿ ಹೆಚ್ಚು ಸಂಕುಚಿತಗೊಳಿಸ್ತಕ್ಕಂಥ, ಆ ಮುಖಾಂತರ ಈಗಾಗಲೇ ಸಾಮಾಜಿಕವಾಗಿ, ಆರ್ಥಿಕವಾಗಿ ಸ್ಥಿತಿವಂತ ವರ್ಗಗಳಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ, ಹಿಂದುಳಿದವ್ರನ್ನ, ಮಾರ್ಜಿನಲೈಸ್ಡ್ ಸೆಕ್ಷನ್ಗಳನ್ನ, ದಲಿತರನ್ನ, ಆದಿವಾಸಿಗಳನ್ನ, ಸ್ಲಮ್ ನಿವಾಸಿಗಳನ್ನ, ಗ್ರಾಮೀಣ ಭಾರತದ ಜನತೆಯನ್ನ ಈ ತರದ ವೈದ್ಯಕೀಯದಂತ, ಡೆಂಟಲ್ನಂತ ಉನ್ನತ ಶಿಕ್ಷಣದ ಮತ್ತು ಮಹತ್ವದ ಶಿಕ್ಷಣದ ಪರಿಧಿಯಿಂದ ಆಚೆ ಇರ್ತಕ್ಕಂಥ ಒಂದು ವರ್ಗ ದೃಷ್ಟಿಕೋನ ಅಲ್ಲಿ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಇದು ಬಹಳ ಸ್ಪಷ್ಟವಾಗಿ ಗ್ರಾಮೀಣ ಭಾರತದ ವಿರುದ್ಧ, ಬಡವರ ವಿರುದ್ಧ, ಕೃಷಿ ಕೂಲಿಕಾರರ ವಿರುದ್ಧ, ದಲಿತರ ವಿರುದ್ಧ, ಸ್ಲಮ್ ನಿವಾಸಿಗಳ ವಿರುದ್ಧ, ಈ ದೇಶದ ಎಲೈಟ್ ವಿಭಾಗ, ಈ ದೇಶದ ಆಳುವ ವರ್ಗ ಆರಂಭ ಮಾಡಿರ್ತಕ್ಕಂಥ ಯುದ್ಧ. ಹಾಗಾಗಿ ನೀಟ್ ಪರೀಕ್ಷೆ ವಿರುದ್ಧ ಹೋರಾಡೋದು, ಅದ್ರ ವಿರುದ್ಧ ಗೆಲ್ಲೋದು ಅಂತ ಹೇಳಿದ್ರೆ ಆಳುವ ವರ್ಗದ ಹತಾರದ ವಿರುದ್ಧ ಗೆಲ್ತಕ್ಕಂಥದ್ದು. ಆ ಆಳುವ ವರ್ಗದ ಹತಾರವನ್ನು ಸೋಲಿಸ್ತಕ್ಕಂಥದ್ರಲ್ಲಿ ಕೇವಲ ತಮಿಳುನಾಡಲ್ಲ, ತಮಿಳುನಾಡು ಹೆಜ್ಜೆ ಇಟ್ಟಿದೆ. ಅದಕ್ಕೆ ಇಡೀ ದೇಶದ ಎಲ್ಲ ರಾಜ್ಯಗಳು ಕೈ ಜೋಡಿಸ್ಬೇಕು, ಈ ನೀಟ್ ಪರೀಕ್ಷಾ ಮಾದರಿಯನ್ನ ಸೋಲಿಸ್ಬೇಕು. ಈ ನಡುವೆ ತಮಿಳುನಾಡು 2017 ಕೂಡ ಒಂದು ಮಸೂದೆಯನ್ನು ಅಂಗೀಕರಿಸಿತ್ತು. ರಾಷ್ಟ್ರಪತಿಗಳು ಅದಕ್ಕೆ ಅಂಗೀಕಾರವನ್ನು ಕೊಡ್ಲಿಲ್ಲ, ವಾಪಸ್ ಕಳಿಸಿದ್ರು. ಮತ್ತೆ ಅಂತದ್ದೊಂದು ಮಸೂದೆಯನ್ನ ನಾನು ಗಮನಕ್ಕೆ ತರಲಿಲ್ಲ ಅಂತ ಹೇಳಿ ರಾಷ್ಟ್ರಪತಿ ಅವರು ಹೇಳಿದ್ರು, CPIM ನ ರಾಜ್ಯಸಭಾ ಸದಸ್ಯರು ಪ್ರಶ್ನೆ ಕೇಳಿದಾಗ. ಆದ್ರಿಂದ ಕೇಂದ್ರದಲ್ಲಿರ್ತಕ್ಕಂಥ ಒಂದು ಸರ್ಕಾರ ಏನಿದೆ, ಅದೊಂದು ಅಪ್ರಜಾಸತ್ತಾತ್ಮಕವಾಗಿರ್ತಕ್ಕಂಥ ಸರ್ವಾಧಿಕಾರಿ ಮಾದರಿಯ ನಾಜಿ ಸರ್ಕಾರ. ಹಾಗಾಗಿ ಈಗ ತಮಿಳುನಾಡು ಅಂಗೀಕರಿಸಿರ್ತಕ್ಕಂಥ ಮಸೂದೆಯ ಹಣೆಬರ ಕೂಡ ಏನಾಗುತ್ತೆ ಅಂತ ಹೇಳಿ ಗೊತ್ತಿಲ್ಲ. ಆ ಮಸೂದೆಯ ಹಣೆಬರಹ ಏನಾದ್ರೂ ಆಗ್ಲಿ, ಒಂದು ಒಕ್ಕೂಟ ವ್ಯವಸ್ಥೆಯನ್ನು ಉಳಿಸ್ಕೊಳ್ಳಿಕ್ಕೆ, ಆ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯಗಳ ಅಧಿಕಾರವನ್ನು ಉಳಿಸ್ಕೊಳ್ಳಿಕ್ಕೆ ತಮಿಳುನಾಡು ಆರಂಭಿಸಿರ್ತಕ್ಕಂಥ ಹೋರಾಟ ಏನಿದೆ, ಇದು ಸ್ವಾಗತಾರ್ಹವಾಗಿರ್ತಕ್ಕಂಥ ಹೋರಾಟ. ಅದನ್ನ ಎಲ್ಲಾ ಪ್ರಜ್ಞಾವಂತರು, ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇರತಕ್ಕಂಥ ಜನ ಬೆಂಬಲಿಸಬೇಕಾಗಿದೆ, ಹೋರಾಟ ಮಾಡಬೇಕಾಗಿದೆ. ಓಕೆ, ಸಿತಾರ್ ಅವರೇ, ತಮಿಳುನಾಡು ಸರ್ಕಾರ ಯಾಕೆ ನೀಟ್ ಕುರಿತಾಗಿ ಈ ರೀತಿಯಾಗಿರ್ತಕ್ಕಂತಹ ಒಂದು ನಿರ್ಣಯವನ್ನ ಅಂಗೀಕಾರ ತೆಗೆದುಕೊಳ್ತು? ನಿಮ್ಮ ಪ್ರಾರಂಭದ ಮಾತುಗಳನ್ನ ವಿಸ್ತರಿಸಿ ಹೇಳೋದಾದ್ರೆ ಯಾವ ರೀತಿ ಪ್ರತಿಕ್ರಿಯೆಯನ್ನ ಕೊಡ್ತೀರಿ? ಓಕೆ ಸರ್, ನಾನು ಮೊದಲೇ ಹೇಳಿದಾಗೆ ಮದ್ರಾಸ್ ಹೈಕೋರ್ಟ್ ನ ನಿವೃತ್ತ ನ್ಯಾಯಾಧೀಶರು AK ರಾಜನ್ ಅವರ ನೇತೃತ್ವದಲ್ಲಿ ಸಮಿತಿನ ಮಾಡಿದ್ರು.
ಆ ಸಮಿತಿ ತನ್ನ ವರದಿನ ಹೊರಬಿಟ್ಟಿದೆ ಸರ್. ಅದು ನಾವೆಲ್ಲರೂ ನೋಡಿರ್ತೀವಿ. ಅದ್ರಿಂದಾನೇ ಹೇಳೋದಾದ್ರೆ ಇದ್ರಲ್ಲೇ ನಮಗೆ ಕಾರಣ ಏನು ಅನ್ನೋದು ಬಹಳ ಸ್ಪಷ್ಟ ಆಗ್ಬಿಡುತ್ತೆ. ಯಾವ ಕಾರಣಗಳಿಗೋಸ್ಕರ ಯಾವ ಉದ್ದೇಶದಿಂದ ಇವರು ಈ ಒಂದು ನೀಟನ್ನ ಬೇಡ ಅಂತ ಹೇಳ್ತಾ ಇದ್ದಾರೆ, ನಮ್ಮನ್ನ ನೀಟಿಂದ ಹೊರಗೆ ಹಾಕ್ಬಿಡಿ ಅಂತ ತಮಿಳ್ನಾಡು ಕೇಳ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಅಲ್ಲಿ ಸರ್ ಕೆಲವು ಸ್ಟ್ಯಾಟಿಸ್ಟಿಕ್ಸ್ ನಾನು ನಿಮ್ ಮುಂದೆ ಪ್ರೆಸೆಂಟ್ ಮಾಡೋದಾದ್ರೆ, ನೀಟ್ ಬರಕ್ಕೆ ಮುಂಚೆ ಅಂದ್ರೆ 2015-16 ಇಸ್ವಿನಲ್ಲಿ ಮತ್ತೆ ನೀಟ್ ಬಂದ ಮೇಲೆ 2019-20 ಇಸ್ವಿನಲ್ಲಿ ಏನು ಬದಲಾವಣೆ ಆಗಿದೆ ಇದನ್ನ ಸಮಿತಿ ವರದಿಯಿಂದಾನೇ ನಾನು ಹೇಳ್ತೀನಿ. ಇದು ಒಂದು ಕೆಲವು ಪ್ರೆಸ್ ಅಲ್ಲೂ ಕೂಡ ವರದಿಯಾಗಿತ್ತು. ಅಲ್ಲಿ ಸರ್ ನೀಟ್ ಎಂಟ್ರಿ ಅನ್ನೋ ತಗೊಳ್ಳೋದಾದ್ರೆ ನೀಟ್ಗೆ ಎಷ್ಟು ಜನ ವಿದ್ಯಾರ್ಥಿಗಳು ಎಂಟ್ರಿ ಆಗಿದ್ದಾರೆ, ಮುಂಚೆ ಹೆಂಗಿತ್ತು ಆಮೇಲೆ ಹೇಗಿತ್ತು, ನೀಟ್ ಬರಕ್ ಮುಂಚೆ ಏನು ಆಮೇಲೇನು. ಅಲ್ಲಿ ತಮಿಳು ಮಾಧ್ಯಮದಿಂದ ಬಂದವರು ನೀಟ್ ಮುಂಚೆ 16.9% ಇದ್ರೆ ನೀಟ್ ಬಂದ ಮೇಲೆ 1.7% ಅಷ್ಟು ಇಳಿಕೆ ಆಗಿದೆ. ತಮಿಳು ಮೀಡಿಯಂನ ವಿದ್ಯಾರ್ಥಿಗಳು ನೀಟ್ ಬರಕ್ ಮುಂಚೆ ಮೆಡಿಕಲ್ ಪ್ರೊಫೆಷನ್ಗೆ 16.9% ಹೋಗಿದ್ರೆ ನೀಟ್ ಬಂದ್ಮೇಲೆ ಬರೀ 1.7% ಅಷ್ಟು ಮಾತ್ರ ಹೋಗ್ತಿದ್ದಾರೆ. ಸ್ಟೇಟ್ ಬೋರ್ಡ್ ಅಲ್ಲಿ ಓದಿರೋರು ತಗೊಳ್ಳೋದಾದ್ರೆ ನೀಟ್ ಬರಕ್ ಮುಂಚೆ 99.4% ಸ್ಟೇಟ್ ಬೋರ್ಡ್ ಅಲ್ಲಿ ಇರೋರು ಮೆಡಿಕಲ್ಗೆ ಹೋಗ್ತಾ ಇದ್ರು, MBBS ಗೆ. ಅಂದ್ರೆ ನೀವು CBSE ಇಂದ ತಗೊಳ್ಳೋದಾದ್ರೆ <1%. ಬಟ್ ನೀಟ್ ಬಂದ ಮೇಲೆ 65.7% ಅಷ್ಟು ಜನ ಹೋಗ್ತಾ ಇದಾರೆ ಅಷ್ಟೇನೆ ಸ್ಟೇಟ್ ಬೋರ್ಡ್ ಅಲ್ಲಿ ಓದೋರು. ರೂರಲ್ ಸ್ಟೂಡೆಂಟ್ಸ್ ಎಷ್ಟು ಪರ್ಸೆಂಟ್ ಆಫ್ ರೂರಲ್ ಸ್ಟೂಡೆಂಟ್ಸ್ ಗೌರ್ಮೆಂಟ್ ಕಾಲೇಜ್ ಅಲಾಟ್ ಆಗ್ತಿದ್ದಾರೆ, ಇದರ ಅಂಕಿಅಂಶ ತಗೊಳ್ಳೋದಾದ್ರೆ ನೀಟ್ ಮುಂಚೆ 62.8% ಅಷ್ಟು ಅಲಾಟ್ ಆಗ್ತಾ ಇದ್ರು. ನೀಟ್ ಬಂದ ನಂತರ 49.8% ಇಳಿದಿದೆ ಸರ್. ಅದು ರಿಪೀಟರ್ಸ್ ಅಂದ್ರೆ ಫಸ್ಟ್ ಟೈಮ್ ನೀಟ್ ಅಟೆಂಪ್ಟ್ ಮಾಡಿದ್ರೆ ಆಗ್ಲಿಲ್ಲ, ಸೆಕೆಂಡ್ ಟೈಮು ಆಗಿಲ್ಲ, ಥರ್ಡ್ ಟೈಮು, ಈ ತರ ರಿಪೀಟರ್ಸ್ ಬರ್ತಾರೆ. ಒಂದ್ ವರ್ಷ ಓದ್ಕೊಂಡು ಪ್ರಿಪೇರ್ ಆಗಿ ಬರ್ತಾರೆ. ನೀಟ್ ಮುಂಚೆ ರಿಪೀಟರ್ಸ್ ಇದ್ದಿದ್ದು 30.7% ಅಷ್ಟೇನೆ. ಮೆಜಾರಿಟಿ ಒಂದೇ ಅಟೆಂಪ್ಟ್ ಗೆನೆ ಹೋಗ್ಬಿಡೋರು MBBS ಗೆ. ನೀಟ್ ಬಂದ ನಂತರ ಅದಕ್ಕೆ ಬೇಕಾಗಿರುವಂತ ಪ್ರಿಪ್ರೇಷನ್, ಮೆಂಟಲ್ ಪ್ರೆಷರ್, ಬೇರೆ ಸುಮಾರು ಆಯಾಮಗಳನ್ನ ಗಣನೆಗೆ ತಗೊಂಡ್ರೆ 69.4% ಅಷ್ಟು ರಿಪೀಟರ್ಸೇ ಜಾಸ್ತಿ ಆಗಿದ್ದಾರೆ. ಆಮೇಲೆ ಫಸ್ಟ್ ಜನರೇಷನ್ ಗ್ರಾಜುಯೇಟ್ಸ್ ಅಂದ್ರೆ ಅದೇ ಹುಡುಗನೇ ತನ್ನ ಇಡೀ ಜನರೇಷನ್ ಅಲ್ಲಿ ಮೊದಲನೇ ವ್ಯಕ್ತಿ ಗ್ರಾಜುಯೇಟ್ ಆಗ್ತಾ ಇರೋದು. ಆ ಲೆಕ್ಕದಲ್ಲಿ ಪರ್ಸೆಂಟೇಜ್ ತಗೊಂಡ್ರೆ ನೀಟ್ ಮುಂಚೆ 29.5% ಇದ್ದಿದ್ದು ನೀಟ್ ಬಂದ್ಮೇಲೆ 17.2% ಗೆ ಇಳಿದಿದೆ. ಇದು ಸರ್ ಈ ವರದಿನ ನಾನು ಯಾಕೆ ಇಲ್ಲಿ ಪ್ಲೇಸ್ ಮಾಡಿದೆ ಅಂತಂದ್ರೆ ಇದು ಬಹಳ ಕರಾರುವಕ್ಕಾಗಿರುವಂತ ವರದಿ. RK ರಾಜನ್ ಅವರ ಸಮಿತಿ ಶಿಫಾರಸ್ ಮಾಡಿರುವಂತದ್ದು, ಕೊಟ್ಟಿರುವಂತದ್ದು. ಇದ್ರ ಜೊತೆಗೆ ಅವ್ರು ಇನ್ನೊಂದು ಹೇಳಿರೋದು CBSE ಬ್ಯಾಕ್ ಗ್ರೌಂಡ್ ಅಲ್ಲಿ ಇದೆ ಈ ನೀಟ್ ಅನ್ನುವಂಥದ್ದು. ಅಲ್ಲಿ ಈ CBSE ಓದಂತ ಸ್ಟೂಡೆಂಟ್ಸ್ 2015-16 ನೀಟ್ ಬರಕ್ ಮುಂಚೆ ತಮಿಳ್ನಾಡಲ್ಲಿದ್ದಂತ ಗೌರ್ಮೆಂಟ್ ಕಾಲೇಜುಗಳಲ್ಲಿ ಎಷ್ಟು ಪರ್ಸೆಂಟ್ ಸೀಟ್ ಹೋಗ್ತಾ ಇತ್ತು ಅಂತಂದ್ರೆ 0%, ಆಲ್ಮೋಸ್ಟ್ ನಿಲ್. CBSE ಓದೋರು ಯಾರು ಕೂಡ ತಗೋತಿರ್ಲಿಲ್ಲ ಗೌರ್ಮೆಂಟ್ ಕಾಲೇಜಲ್ಲಿ. ಬಟ್ ನೀಟ್ ಬಂದ್ಮೇಲೆ CBSE ಓದೋರ್ದು 0.07ಗೆ ಇನ್ಕ್ರೀಸ್ ಆಗಿದೆ. ಸೊ ಇದು ಈ ತಾರತಮ್ಯನ ತೋರಿಸ್ತಾ ಇದೆ ಸರ್. ನನಗೆ ಇಲ್ಲಿ ಮೂಲ ಕಾರಣ ಅನ್ಸೋದು ಏನು ತಮಿಳ್ನಾಡಿನ ವಿದ್ಯಾರ್ಥಿಗಳಲ್ಲಿ ಇಷ್ಟು ತಾರತಮ್ಯ ಹುಟ್ಟಾಕಿದೆ ನೀಟ್ ಅನ್ನುವಂಥದ್ದು. ಇದನ್ನ ಡೆಫಿನೆಟ್ಲಿ ನಮ್ಮ ಸರ್ ಹೇಳದ ಹಾಗೆ ಯಾವುದೇ ಪ್ರಜ್ಞಾವಂತ ಜನ ಆಗಿರ್ಬೋದು, ಶಿಕ್ಷಣ ಪ್ರೇಮಿ ಜನತೆ ಆಗಿರ್ಬೋದು ವಿರೋಧಿಸ್ತಾರೆ. ಈ ಸ್ಟ್ಯಾಟಿಸ್ಟಿಕ್ಸ್ ಇಂದಾನೆ ನಮ್ಗೆ ಅರ್ಥ ಆಗುತ್ತೆ ಇದು ದೊಡ್ಡ ಸಂಖ್ಯೆ ಯಾರು ಗ್ರಾಮೀಣ ವಿದ್ಯಾರ್ಥಿಗಳು, ಬಡ ವಿದ್ಯಾರ್ಥಿಗಳು, ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದಾರೆ ಅವರನ್ನ ಏಕಾಏಕಿ ಮೆಡಿಕಲ್ ಎಜುಕೇಶನ್ ಇಂದ, ವೈದ್ಯಕೀಯ ಶಿಕ್ಷಣದಿಂದ ದೂರ ಮಾಡ್ತಾ ಇದೆ. ಇದು ಬಹಳ ಕಣ್ಣಿಗೆ ರಾಚೋ ತರ ಇದೆ. ಇದು ಒಂದು ಮೂಲ ಕಾರಣ ಅಂತ ಹೇಳ್ಬಹುದು. ಅಲ್ಲಿ ಏನು ಹೋರಾಟಗಳು ಬೆಳೀತಾ ಇದೆ ಅದು ಇದೇ ಕಾರಣ. ಓಕೆ, ಕೃಷ್ಣೇಗೌಡ ಅವರೇ, ಸಿತಾರ್ ಅವರು ರಾಜನ್ ಅವರ ವರದಿಯನ್ನ ಪ್ರಸ್ತಾಪ ಮಾಡಿ ಅದರಲ್ಲಿ ಕೊಟ್ಟಿರ್ತಕ್ಕಂಥ ಅಂಕಿಅಂಶಗಳ ಆಧಾರದ ಮೇಲೆ ತಮಿಳುನಾಡು ಸರ್ಕಾರ ಈ ರೀತಿಯಾಗಿರ್ತಕ್ಕಂಥ ಒಂದು ನಿಲುವನ್ನ ತೆಗೆದುಕೊಂಡಿದೆ ಅನ್ನುವಂತ ಅಭಿಪ್ರಾಯವನ್ನು ಅವ್ರು ಹೇಳ್ತಾ ಇದ್ದಾರೆ. ಅದನ್ನ ವಿಸ್ತರಿಸೋದಾದ್ರೆ ನೀವು ಇನ್ನೊಂದಿಷ್ಟು ಯಾವ ರೀತಿ ಮಾಹಿತಿಗಳನ್ನ ಹಂಚಿಕೊಳ್ತೀರಿ ಅನ್ನುವಂಥದ್ದು ಒಂದು ವಿಚಾರ. ಮತ್ತೆ ನೀವು ಆರಂಭದಲ್ಲಿ ಪ್ರಸ್ತಾಪವನ್ನ ಮಾಡಿದ್ರಿ, ಕಳೆದ ಬಾರಿ ರಾಷ್ಟ್ರಪತಿಗಳು ಒಂದು ತಮಿಳುನಾಡು ಸರ್ಕಾರ ಆ ರೀತಿಯ ಒಂದು ಕಾಯ್ದೆಯನ್ನ ತೆಗೆದುಕೊಂಡು ಬಂದಾಗ ನನಗೆ ಗೊತ್ತೇ ಇರ್ಲಿಲ್ಲ ಅಂತೇಳಿ. ಬಹುಶಃ ಇದು ಕೂಡ ಅದೇ ರೀತಿ ಹೊರಟೋಗ್ಬಿಡುತ್ತಾ ಅನ್ನುವಂತ ಆತಂಕ ಬಹಳಷ್ಟು ಜನರಲ್ಲಿ ಇದೆ. ಯಾಕಂತ ಹೇಳಿದ್ರೆ ಒಂದು ಸರ್ಕಾರ ಮಾಡಿದಂತಹ ಮಸೂದೆಯನ್ನ ರಾಜ್ಯಪಾಲರು ಅಂಗೀಕಾರ ಮಾಡೋದಕ್ಕೆ ಕಷ್ಟ ಇದೆ, ಅವರು ಅದನ್ನ ರಾಷ್ಟ್ರಪತಿಗಳಿಗೆ ಕಳಿಸ್ಕೊಡ್ತಾರೆ. ಎಲ್ಲವನ್ನು ಕ್ರೋಢೀಕರಿಸಿ ಹೇಳೋದಾದ್ರೆ ಏನ್ ಹೇಳ್ತೀರಿ ನೀವು?
ಈಗ ಈ ಕೇಂದ್ರ ಸರ್ಕಾರ ಹೇಗೆ ಕೆಲಸ ಮಾಡ್ತಾ ಇದೆ, ಸಂಘ ಪರಿವಾರದ ಸಂಸ್ಥೆಗಳು ಹೇಗೆ ಕೆಲಸ ಮಾಡ್ತಾ ಇದಾವೆ ಅನ್ನೋದನ್ನ ನಾವು ಕಳೆದ 7 ವರ್ಷಗಳು ಗಮನಿಸಿದೀವಿ. ಹಾಗಾಗಿ ಈಗೇನು ತಮಿಳುನಾಡು ಸರ್ಕಾರ ವಿಧಾನಸಭೆಯಲ್ಲಿ ಬಿಜೆಪಿ ಸದಸ್ಯರನ್ನ ಹೊರತುಪಡಿಸಿ ಯುನಾನಿಮಸ್ಲಿ ಅದನ್ನ ಅಡಾಪ್ಟ್ ಮಾಡಿದ್ದಾರೆ ರೆಸಲ್ಯೂಷನ್. ಬಿಜೆಪಿ ಅವರು ಮಾತ್ರ ಅದನ್ನು ವಿರೋಧಿಸಿದ್ದಾರೆ, ಇನ್ಕ್ಲೂಡಿಂಗ್ ಎಐಡಿಎಂಕೆ, ಸಿಪಿಐಎಂ, ಸಿಪಿಐ, ಡಿಎಂಕೆ ಸೇರಿದಂಗೆ ಕಾಂಗ್ರೆಸ್ ಸೇರಿದಂಗೆ ಎಲ್ಲ ಪಕ್ಷಗಳು ಆ ಮಸೂದೆಯನ್ನು ಬೆಂಬಲಿಸಿದಾವೆ, ಪಾಸ್ ಮಾಡಿದಾವೆ. ಅದನ್ನ ಈಗ ರಾಷ್ಟ್ರಪತಿಗಳ ಅಂಗೀಕಾರಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಪ್ರಶ್ನೆ ಇರ್ತಕ್ಕಂಥದ್ದು ಕೇವಲ ತಮಿಳುನಾಡಿನ ಪ್ರಶ್ನೆ ಅಲ್ಲ ಸರ್. ಸಿತಾರ ಅವರು ಹೇಳಿದ ಮಾತುಗಳು ಕರ್ನಾಟಕದಲ್ಲಿ ಕೂಡ ನಾನೊಬ್ರು ಮುರಳೀಧರ್ ಅನ್ನುವಂತ ಒಬ್ಬ ವ್ಯಕ್ತಿಯ ಜೊತೆ ಮಾತಾಡಿದೆ. ಈ ತರದ ನೀಟ್ ಪರೀಕ್ಷೆಗೆ ಮಾರ್ಗದರ್ಶನ ಕೊಡ್ತಕ್ಕಂಥ, ಅಡ್ಮಿಷನ್ ಮಾಡಿಸ್ತಕ್ಕಂಥ. ಅವ್ರು ಅದನ್ನ ಚೆನ್ನಾಗಿದೆ ಅಂತ ಹೇಳಿ ಅವ್ರದೇ ದೃಷ್ಟಿಕೋನದಲ್ಲಿ ಹೇಳಿದ್ರು. ಸ್ಟೇಟ್ ಸಿಲೆಬಸ್ಗಳು ಕೊಡ್ತಾ ಇರ್ತಕ್ಕಂಥ ಶಿಕ್ಷಣ ಗುಣಮಟ್ಟದಿಂದ ಕೂಡಿಲ್ಲ ಸರ್. ತಮಿಳುನಾಡಿನಲ್ಲಂತೂ ಅದು ಗುಣಮಟ್ಟದ ಶಿಕ್ಷಣವೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಅವರು ಮಾತಾಡಿದ್ರು. ಅಂದ್ರೆ ಅವರು ಶಿಕ್ಷಣವನ್ನ ನೋಡುವ ನೆಲೆ ಬೇರೆ. ಅವರು ಶಿಕ್ಷಣವನ್ನ ನೋಡುವ ನೆಲೆ ಮೇಲಿಂದ ಕೆಳಗಡೆ ನೋಡ್ತಕ್ಕಂಥದ್ದು, ನಾವು ಕೆಳಗಡೆಯಿಂದ ಮೇಲಕ್ಕೆ ನೋಡ್ತಕ್ಕಂಥದ್ದು ನಮ್ಮ ನೆಲೆ. ಕೆಳಗಡೆಯಿಂದ ನೋಡುವಾಗ ಶಿಕ್ಷಣದ ಗುಣಮಟ್ಟಕ್ಕಿಂತ ಮುಖ್ಯವಾಗಿ ಆ ಗುಣಮಟ್ಟವನ್ನು ಕಾಪಾಡಿಕೊಳ್ಳುವಾಗಲೇ ಅದರ ಶಿಕ್ಷಣದ ಪರಿಧಿಯನ್ನ ವಿಸ್ತರಿಸುವುದು ಹೇಗೆ, ಇನ್ಕ್ಲೂಸಿವ್ ಆಗಿ ಶಿಕ್ಷಣ ವ್ಯವಸ್ಥೆಯನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಹೇಗೆ, ಅಂಚಿನ ವಿಭಾಗಗಳನ್ನ ಒಳಗಡೆ ತರ್ತಕ್ಕಂಥದ್ದು ಹೇಗೆ, ದಲಿತರನ್ನ ಒಳಗಡೆ ತರ್ತಕ್ಕಂಥದ್ದು ಹೇಗೆ. ಈಗ ದಲಿತರು ವಂಚಿತರಾಗ್ಬಿಡ್ತಾ ಇದ್ದಾರಾ? ಇಲ್ಲ. ದಲಿತರಿಗೆ ಎಷ್ಟು ರಿಸರ್ವೇಶನ್ ಇತ್ತು ಅಷ್ಟು ರಿಸರ್ವೇಶನ್ ಇದೆ. OBC-ಗಳಿಗೆ ಎಷ್ಟು ರಿಸರ್ವೇಶನ್ ಇತ್ತು ಅಷ್ಟು ರಿಸರ್ವೇಶನ್ ಇದೆ. ಇಲ್ಲಿ ಇರ್ತಕ್ಕಂಥದ್ದು 15% ಸೀಟ್ಗಳು ಆಲ್ ಇಂಡಿಯಾ ಕೋಟಾ, 85% ಸೀಟ್ಗಳು ಸ್ಟೇಟ್ ಕೋಟಾ ಇದೆ. ಬಟ್ ಆಲ್ ಅದರ್ ರಿಸರ್ವೇಶನ್ಸ್ ಆರ್ ದೇರ್. ಇಲ್ಲಿ ಸಾಮಾಜಿಕವಾಗಿ ಆ ಮೀಸಲಾತಿಯನ್ನ ಹಾಗೆ ಇಟ್ಕೊಂಡಿದ್ದಾರೆ ಅನ್ನುವಂಥ ಸಂದರ್ಭದಲ್ಲೇ ಆ ನಿರ್ದಿಷ್ಟ ಸಾಮಾಜಿಕ ಗುಂಪುಗಳಲ್ಲಿರ್ತಕ್ಕಂಥ ಆರ್ಥಿಕವಾಗಿ ಮತ್ತು ಇತರೆ ವಿಭಾಗಗಳಲ್ಲಿ ಹಿಂದುಳಿದಿರ್ತಕ್ಕಂಥವ್ರು ವಂಚಿತರಾಗ್ತಾ ಇದ್ದಾರೆ ಅನ್ನೋದು ನಾವು ಗಮನಿಸ್ಬೇಕು. ಅವ್ರು ಹೇಳಿದ್ರು, ಉದಾಹರಣೆಗೆ ಈಗ SC ST-ಗಳಿಗೆ ಎಷ್ಟು 1 ವರ್ಷ 2 ವರ್ಷ ರಿಪೀಟೇಷನ್ ಎಕ್ಸಾಮ್ಗಳಂತ ಕಂಡಾಗ ಅವ್ರು ಏನಂತ ಕರೀತಾರೆ ಅಂತ ಹೇಳಿದ್ರೆ ಲಾಂಗ್ ಡ್ಯೂರೇಷನ್ ಎಕ್ಸಾಮಿನೇಷನ್ಸ್ ಅಂತ ಕರೀತಾರೆ. ಅವ್ರಿಗೆ ದೇ ಆರ್ ಗೆಟಿಂಗ್ ಮೆಡಿಕಲ್ ಸೀಟ್ಸ್, ಅವ್ರಿಗೆ ಮೆಡಿಕಲ್ ಸೀಟ್ಗಳು ಸಿಗ್ತಾ ಇದೆ, OBC ಅವ್ರಿಗೂ ಸಿಗ್ತಾ ಇದೆ. ಬಟ್ ಅದಕ್ಕೆ ತೆರಬೇಕಾಗಿರ್ತಕ್ಕಂಥ ವೆಚ್ಚ ಏನು? ಸಿತಾರ ಹೇಳ್ದಾಗೆ ಕಡ್ಡಾಯವಾದಂತ ತರಬೇತಿ ಬೇಕು. ತರಬೇತಿ ಇಲ್ಲದೆ ನೀಟ್ ಪರೀಕ್ಷೆಯನ್ನ ಕ್ರ್ಯಾಕ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ತರಬೇತಿಯ ವೆಚ್ಚ ಏನು? ಬೆಂಗಳೂರಲ್ಲಿ 1.5 ಲಕ್ಷ ರೂಪಾಯಿ ಇದೆ ಒಂದು ವರ್ಷಕ್ಕೆ. 1.5 ಲಕ್ಷ ರೂಪಾಯಿ. ಭಾರತದಲ್ಲಿ ಅಧಿಕೃತ ಅಂಕಿಅಂಶಗಳ ಪ್ರಕಾರ 29% ಜನ ಬಡತನ ರೇಖೆಯಿಂದ ಕೆಳಗಡೆ ನಾವು ವಾಸ ಮಾಡ್ತಾ ಇದ್ದೀವಿ. ಅದರಲ್ಲಿ ದಲಿತರಲ್ಲಿ, ಹಿಂದುಳಿದವರಲ್ಲಿ, ಅಲ್ಪಸಂಖ್ಯಾತರಲ್ಲಿ ಆ ಪ್ರಮಾಣ ಇನ್ನೂ ತುಂಬಾ ಹೆಚ್ಚಿಗೆ ಇದೆ. ಅಂತವರಲ್ಲಿ ಎಷ್ಟು ಜನ 1.5 ಲಕ್ಷ ರೂಪಾಯಿಗಳನ್ನ ಕೊಟ್ಟು ತಮ್ಮ ಮಕ್ಕಳುಗಳನ್ನ ಈ ಕೋಚಿಂಗ್ ಸೆಂಟರ್ಗಳಿಗೆ ಸೇರಿಸಬಹುದು? ಮತ್ತೆ PUC ಅನ್ನುವಂತ ಒಂದು +2 ಏನು ಕೋರ್ಸ್ ಇದೆ, ಆ ಕೋರ್ಸ್ಗೆ ಇವತ್ತು ಏನೂ ಮರ್ಯಾದೆ ಇಲ್ಲ. ಯಾಕೆಂತ ಹೇಳಿದ್ರೆ ಎಲಿಜಿಬಿಲಿಟಿ ಕ್ರೈಟೀರಿಯಾ 50% ಮಾರ್ಕ್ ಯಾರು ತಗೋತಾರೋ ಅವ್ರೆಲ್ಲರೂ ನೀಟ್ ಎಕ್ಸಾಮ್ ತಗೋಬಹುದು. ಹಾಗಾಗಿ PUC ಅನ್ನುವಂಥದ್ದನ್ನ ಮಕ್ಕಳು ಓದ್ಬೇಕಾಗೇ ಇಲ್ಲ ಅನ್ನುವಂಥ ಒಂದು ಸನ್ನಿವೇಶವನ್ನು ನಿರ್ಮಾಣ ಮಾಡಿದ್ದಾರೆ. ನೀಟಲ್ಲಿ ಏನೋ ಎಲ್ಲ ಟಿಕ್ ಮಾಡ್ತಕ್ಕಂಥದ್ದು, ಚೆಕಿಂಗ್ ದಿ ಜನರಲ್ ನಾಲೆಡ್ಜ್ ತರ ಇದೆ. ಆದ್ರಿಂದ ನೀಟಲ್ಲಿ ಕ್ರ್ಯಾಕ್ ಮಾಡ್ತಕ್ಕಂಥ ವಿದ್ಯಾರ್ಥಿ ನಿರ್ದಿಷ್ಟವಾಗಿ ತಯಾರಿ ಮಾಡ್ಕೊಂಡ್ರೆ ಸಾಕೆ ಹೊರತು ಆತನಿಗೆ ವ್ಯಾಪಕವಾಗಿರ್ತಕ್ಕಂಥ ಆಳವಾಗಿರ್ತಕ್ಕಂಥ ಜ್ಞಾನದ ಅಗತ್ಯ ಇಲ್ಲ. ಹಾಗಾಗಿ ಯಾವ ವಿದ್ಯಾರ್ಥಿಗಳು ಮೂಲ ವಿಜ್ಞಾನವನ್ನ ಆಳವಾಗಿ ಅಧ್ಯಯನ ಮಾಡಬೇಕಾಗಿತ್ತೋ, ವಿಶಾಲವಾಗಿ ಅಧ್ಯಯನ ಮಾಡಬೇಕಾಗಿತ್ತೋ, ಆ ರೀತಿಯ ಅಧ್ಯಯನದಿಂದ ಅವರನ್ನ ವಿಮುಖಗೊಳಿಸ್ತಕ್ಕಂಥ, ಕೇವಲ ಸ್ಪರ್ಧೆಗೆ ತಯಾರು ಮಾಡ್ತಕ್ಕಂಥ ರೀತಿಯಲ್ಲಿ ಇದು ನಡೀತಾ ಇದೆ. ತಮಿಳುನಾಡು ಸಹಜವಾಗಿ ಅಲ್ಲಿ ದಲಿತರು ಮತ್ತು ಇತರೆ ಹಿಂದುಳಿದ ವರ್ಗದ ಜನ, ಅಲ್ಪಸಂಖ್ಯಾತರ ಸಂಖ್ಯೆ ಹೆಚ್ಚಿಗೆ ಇರೋದ್ರಿಂದ ಆ ರಾಜ್ಯ ಅತಿ ಹೆಚ್ಚಿನ ಸಫರ್ ಆಗ್ತಾ ಇದೆ. ಇದರಲ್ಲಿ ಇನ್ನೂ ಒಂದು ಬಹಳ ಇಂಟ್ರೆಸ್ಟಿಂಗ್ ಸ್ಟೋರಿ ಏನು ಅಂತ ಹೇಳಿದ್ರೆ, ರಿಪೀಟರ್ 69% ಇದ್ದಾರೆ ಆಲ್ ಇಂಡಿಯಾದಲ್ಲಿ. ಕರ್ನಾಟಕದಲ್ಲಿ ಇಟ್ ಇಸ್ 50% ಆರ್ ಮೋರ್. 50% ಆರ್ ಮೋರ್ ಆರ್ ದ ರಿಪೀಟರ್ಸ್. 50% ಒಂದು ಹುಡುಗಿ ಹೆಸರು ಹೇಳಿದ್ರು, ಪಠಾನಿ ಅನ್ನುವಂತ ಒಂದು, ಪಳಿನಿ ಅನ್ನುವಂತ ಒಂದು ಹುಡುಗಿ. ಶಿ ಕ್ರ್ಯಾಕ್ಡ್ ದಿ ನೀಟ್ ಆಫ್ಟರ್ 4 attempts. 4 attempts. ದಟ್ ಮೀನ್ಸ್ ಶಿ ಪೇಡ್ 6 lakh rupees ಫಾರ್ ಟ್ರೈನಿಂಗ್. ಆಮೇಲೆ ಅಪ್ ಟು 35 years ತನಕ OBC ಅವರು SC ST ಗಳು ನೀಟ್ ಎಕ್ಸಾಮ್ ತಗೋಬಹುದು.
ಅಂದ್ರೆ ಒಬ್ಬ ಇಂಜಿನಿಯರಿಂಗ್ ಮುಗಿಸಿರ್ತಕ್ಕಂಥವನು, ಒಬ್ಬ ಲೆಕ್ಚರ್ ಆಗಿರ್ತಕ್ಕಂಥವನು ಯಾವ್ದಾದ್ರು ಸಂದರ್ಭದಲ್ಲಿ ನನಗೆ ಡಾಕ್ಟರ್ ಆಗ್ಬೇಕು ಅಂತ ಅನ್ನಿಸ್ಬಿಟ್ರೆ ಅವನು ನೀಟ್ ಎಕ್ಸಾಮ್ ಅನ್ನು ತಗೋಬಹುದು, MBBS ಸೇರ್ಬೋದು. ಅಂದ್ರೆ ಒಂದು ಕ್ರಮಬದ್ಧವಾಗಿ ಕಲಿಕೆಯನ್ನು ಮಾಡ್ಬೇಕು. +2 ಆದ್ಮೇಲೆ MBBS ಡೆಂಟಲ್ ಅನ್ನುವಂತ ಏನು ಆ ಕ್ರಮಬದ್ಧ ಕಲಿಕೆ ಇದೆ, ಆ ಕಲಿಕೆಯ ಒಂದು ತಳಹದಿಯನ್ನ ನಾಶ ಮಾಡುತ್ತೆ ಈ ನೀಟ್. ಆದ್ರಿಂದ 3 years ತಗೊಂಡವ್ರು ಇರ್ಬೋದು, 4 years ತಗೊಂಡವ್ರು ಇರ್ಬೋದು. ಇನ್ನು ಈಗ ಈ ಕೋಟಾ ಏನಿದೆ ರಾಜಸ್ಥಾನದ, ಅದು ಕೋಟಾ ಈ ತರದ ತರಬೇತಿಯ ಒಂದು ಆಗ್ರಹ. ಈವನ್ 6th 5th ಸ್ಟ್ಯಾಂಡರ್ಡ್ ಇಂದನೇ ಈ ಟ್ರೈನಿಂಗ್ ಗಳು ಶುರು ಮಾಡ್ಬಿಡ್ತಾ ಇದಾರೆ ಅವರು. UPSC ಎಕ್ಸಾಮ್ ಬರೀಲಿಕ್ಕೆ, ನೀಟ್ ಎಕ್ಸಾಮ್ ಬರೀಲಿಕ್ಕೆ, IIT JEE ಬರೀಲಿಕ್ಕೆ ಪ್ರಾಥಮಿಕ ಶಾಲೆಯಿಂದನೇ ತರಬೇತಿಯನ್ನು ಶುರು ಮಾಡ್ತಾರೆ. ಅದರಿಂದ ಪ್ರಶ್ನೆ ಇರೋದು, ನಮ್ಮ ದೇಶದಲ್ಲಿ ಬಹಳ ದೊಡ್ಡ ವಿಭಾಗ, ಕರ್ನಾಟಕದಲ್ಲೂ ಕೂಡ ಒಂದು ಫಾರ್ಮಲ್ ಎಜುಕೇಶನ್ನೇ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗದೆ ಇರುವಾಗ, ಪ್ರಾಥಮಿಕ ಶಿಕ್ಷಣದಲ್ಲೇ ಡ್ರಾಪ್ ಔಟ್ ಇರುವಾಗ, ಹೈಸ್ಕೂಲ್ ಹಂತದಲ್ಲಿ 50% ತನಕ ಡ್ರಾಪ್ ಔಟ್ ಇರುವಾಗ, ಈ ನೀಟ್ಗೆ ಎಲ್ಲಿ ತರಬೇತಿಯನ್ನು ಪಡ್ಕೊತೀರಿ, ಹೇಗೆ ತರಬೇತಿಯನ್ನು ಪಡ್ಕೊತೀರಿ? ಉದಾಹರಣೆಗೆ ಈಗ ಮಂಡ್ಯ ಜಿಲ್ಲೆ, ನನ್ನ ಜಿಲ್ಲೆ, ಮಂಡ್ಯ ಜಿಲ್ಲೆಯ ಯಾವುದೇ PU ಕಾಲೇಜ್, ಅವ್ರು ಹೇಳ್ತಾ ಇದ್ರ ಮುರಳೀಧರನ್ ಅವರು, ಬೆಂಗಳೂರಿನಲ್ಲಿರ್ತಕ್ಕಂಥ ಆಂಧ್ರದ ಕೆಲವು ಕಾಲೇಜುಗಳನ್ನ ಹೊರತುಪಡಿಸಿದ್ರೆ MES ಕಾಲೇಜ್ ಅಂತ ಕಾಲೇಜ್, MES ಕಿಶೋರ್ ಕೇಂದ್ರದಂತ ಕಾಲೇಜಲ್ಲಿ ನೀಟ್ಗೆ ಸರಿಯಾಗಿ ಟ್ರೈನಿಂಗ್ ಕೊಡಲ್ಲ. ವಿಜಯ ಕಾಲೇಜಲ್ಲಿ ನೀಟ್ಗೆ ಸರಿಯಾಗಿ ಟ್ರೈನಿಂಗ್ ಕೊಡಲ್ಲ. ಅಂದ್ರೆ ವಿಜಯ, MES ಇವೆಲ್ಲವೂ ಒಂದು ಕಾಲದ ಸುಪ್ರೀಂ ಕಾಲೇಜುಗಳು. ಅಲ್ಲಿಯ ವಿದ್ಯಾರ್ಥಿಗಳು ಕೂಡ ನೀಟಲ್ಲಿ ಪಾಸ್ ಆಗಲ್ಲ ಸರ್, ಅವರ ತರಬೇತಿ ಕೂಡ ಸರಿ ಇಲ್ಲ ಅಂತ ಹೇಳಿ ಅವರು ಹೇಳ್ತಾ ಇದ್ರು. ಅವ್ರು ಹೇಳಿದ್ರು ಆಂಧ್ರದ ಕೆಲವು ಇನ್ಸ್ಟಿಟ್ಯೂಷನ್ಗಳ ಹೆಸರು ಹೇಳಿದ್ರು, ಅವರು ತುಂಬಾ ಚೆನ್ನಾಗಿ ಟ್ರೈನಿಂಗ್ ಕೊಡ್ತಾರೆ ಸರ್ ನೀಟ್ಗೆ. ಅವರು 2 ವರ್ಷದ ಇಂಟಿಗ್ರೇಟೆಡ್ ಕೋರ್ಸ್ ಅಂತ ಕಲಿಸ್ತಾರೆ, ನಿಜವಾಗಿ ಇಂಟಿಗ್ರೇಟೆಡ್ ಆಗಿ ಕಲಿಸ್ತಾರೆ, ಬೇರೆಯವರು ಬೋರ್ಡ್ ಮಾತ್ರ ಹಾಕೊಂಡಿರ್ತಾರೆ ಅಂತೇಳಿ ಮಾತಾಡ್ತಾ ಇದ್ರು. ಯು ಫರ್ಗೆಟ್ ಅಬೌಟ್ ಬೆಂಗಳೂರು, ವಾಟ್ ಅಬೌಟ್ ಮಂಡ್ಯ? ಮಂಡ್ಯದಲ್ಲಿ ಅದ್ಭುತವಾದ PU ಕಾಲೇಜುಗಳಿದ್ದಾವೆ, ವಿಜ್ಞಾನವನ್ನ ತುಂಬಾ ಚೆನ್ನಾಗಿ ಬೋಧನೆ ಮಾಡ್ತಕ್ಕಂಥ PS ಕಾಲೇಜ್ ಇರ್ಬೋದು, ಭಾರತಿ ಕಾಲೇಜ್ ಇರ್ಬೋದು, ಅಥವಾ ಅನೇಕ ಆ ತರದ ಕಾಲೇಜುಗಳಿದ್ದಾವೆ. ಆ ಯಾವ ಕಾಲೇಜಲ್ಲಿಯೂ ಕೂಡ ನೀಟ್ ಪರೀಕ್ಷೆಯನ್ನ ಕ್ರ್ಯಾಕ್ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ತರಬೇತಿಯನ್ನು ಕೊಡ್ತಕ್ಕಂಥ ಸಾಮರ್ಥ್ಯವಾಗ್ಲಿ ಸಿಸ್ಟಮ್ ಆಗ್ಲಿ ಇಲ್ಲ. ಹಾಗಾಗಿ ಮಂಡ್ಯದಿಂದ ಯಾರಾದ್ರೂ ಮೆಡಿಕಲ್ ಓದ್ಬೇಕು ಅಂತ ಹೇಳಿದ್ರೆ ಆತ PUC ಪಾಸ್ ಮಾಡ್ಕೊಂಡು 1 ವರ್ಷ ಬೆಂಗಳೂರಲ್ಲಿ ಇರ್ಬೇಕು. ಬೆಂಗಳೂರಲ್ಲಿ ಎಲ್ಲಿರುವುದು, ಹೇಗಿರುವುದು, ಅದಕ್ಕೆ ತಗಲ್ತಕ್ಕಂಥ ಖರ್ಚೇನು ಅಂತ ಹೇಳಿದ್ರೆ, ಇವತ್ತು ವೈದ್ಯಕೀಯ ಶಿಕ್ಷಣ ಅಂತ ಹೇಳ್ತಕ್ಕಂಥದ್ದು ಸಂಪೂರ್ಣ ಎಲೀಟ್ ಆಗಿದೆ, ಪ್ರಿವಿಲೇಜ್ಡ್ ಸೆಕ್ಷನ್ ಮಾತ್ರ ವೈದ್ಯಕೀಯ ಶಿಕ್ಷಣ ಅನ್ನುವಂಥದ್ದಾಗಿದೆ. ಹೀಗೆ ಈ ವೈದ್ಯಕೀಯ ಶಿಕ್ಷಣ ಶ್ರೀಮಂತರಿಗೆ ಮತ್ತು ಕೆಲವು ವಿಭಾಗಗಳಿಗೆ ಅಂತ ಮೀಸಲಾದ್ರೆ ಅದರ ಇಮ್ಮಿಡಿಯೇಟ್ ಎಫೆಕ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ವೈದ್ಯಕೀಯ ಸೇವೆಗೆ ಆಗುತ್ತೆ. ಯಾರು ಮುಂದಕ್ಕೆ ನೀವು ಮಾತಾಡ್ಬೋದು ಆ ವಿಷಯನ ಅಂತ ಅನ್ಕೊಳ್ತೀನಿ. ಹಾಗಾಗಿ ಇದು ಕೇವಲ ತಮಿಳುನಾಡಿನಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಸಾಮಾನ್ಯ ಜನತೆಯನ್ನ, ಸಾಮಾನ್ಯ ವರ್ಗದ, ಸಾಮಾನ್ಯ ಹಿನ್ನೆಲೆಯ ಜನರನ್ನ, ಯು ಫರ್ಗೆಟ್ ಅಬೌಟ್ ಬಡವರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಆದಿವಾಸಿಗಳು, ದಲಿತರನ್ನ ಮರೆತು ಬಿಡಿ ನೀವು. ಸಾಮಾನ್ಯ ಮಂಡ್ಯದಂತ ಒಂದು ರೈತ ಕುಟುಂಬದಿಂದ ಬಂದಿರತಕ್ಕಂಥ ಮಧ್ಯಮ ವರ್ಗದ ಒಬ್ಬ ವಿದ್ಯಾರ್ಥಿ ಕೂಡ ಬೆಂಗಳೂರಿನಲ್ಲಿ ವರ್ಷಕ್ಕೆ 1.5 ಲಕ್ಷ ರೂಪಾಯಿ ಕೊಟ್ಟು 1 ವರ್ಷದ ಟ್ರೈನಿಂಗ್ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಆತ ನೀಟ್ನ ಕ್ರ್ಯಾಕ್ ಮಾಡ್ಲಿಕ್ಕೆ ಆಗಲ್ಲ. ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ, ಈಗ ಇದು ಈ ಟೈಮ್ ಫ್ರೇಮ್ ಅಲ್ಲಿ ಮುಗಿಯುದಿಲ್ಲ. ಅವಾಗ ಈಗ 3 ಸಾರಿ 4 ಸಾರಿ ಆತ ನೀಟ್ ಎಕ್ಸಾಮ್ ತಗೊಳ್ತಾನೆ ಅಂತ ಹೇಳಿದ್ರೆ ಅವ್ನು ಇಲ್ಲೇ 4 ವರ್ಷ ಕಳೆದು ಬಿಡ್ತಾನೆ, ಅವ್ನು MBBS ಮಾಡ್ಕೊ ಬರೋ ವರ್ಷಕ್ಕೆ 30 ವರ್ಷ ಆಗುತ್ತೆ ಅವಾಗ. ಅಂದ್ರೆ ಇದು ಯಾರೋ ಕೆಲವು ಸ್ಥಾಪಿತ ಹಿತಾಸಕ್ತಿಗಳಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಉದ್ದೇಶದಿಂದ ಇಡೀ ಶಿಕ್ಷಣ ವ್ಯವಸ್ಥೆಯಲ್ಲಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ. ಕೇವಲ ನೀಟ್ ಮಾತ್ರ ಅಲ್ಲ, UPSC ನಡೆಸ್ತಕ್ಕಂಥ ಪರೀಕ್ಷೆಗಳು ಸೇರಿ ಭಾರತದಂತ ಒಂದು ದೇಶದಲ್ಲಿ ಇಡೀ ದೇಶಕ್ಕೆ ಒಂದು ಪರೀಕ್ಷೆ ಅಂತೇಳಿ ಮೂರ್ಖರು ಮಾತ್ರ ಯೋಚನೆ ಮಾಡಬಹುದೇ ಹೊರತು, ಜನವಿರೋಧಿಗಳು ಮಾತ್ರವೇ ಯೋಚನೆ ಮಾಡಬಹುದೇ ಹೊರತು, ನಮ್ಮ ದೇಶದ ವೈವಿಧ್ಯತೆಯ ಮೇಲೆ ಒಂದೇ ಬಣ್ಣವನ್ನ ಬಳಿತಕ್ಕಂಥ ವಿಕೃತ ಮನಸ್ಸುಗಳು ಯೋಚನೆ ಮಾಡಬಹುದೇ ಹೊರತು ಆರೋಗ್ಯವಂತ ಪ್ರಜಾಪ್ರಭುತ್ವ ಶಕ್ತಿಗಳು ಯಾರೂ ಕೂಡ ಒಂದು ಪರೀಕ್ಷೆ ಒಂದು ದೇಶ ಅಂತ ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದು ಮಾನಸಿಕ ಅಸ್ವಸ್ಥರು ಯೋಚನೆ ಮಾಡ್ತಕ್ಕಂಥ ಯೋಚನೆ. ಇದನ್ನ ನಾವು ಎಷ್ಟೇ ಬೆಲೆ ತೆತ್ತಾದ್ರೂ ವಿರೋಧಿಸಬೇಕು ಮತ್ತು ಸೋಲಿಸಬೇಕು. ಸಿತಾರ್ ಅವ್ರೆ, ನೀವು ಮಾತಾಡ್ತಾ ಇರುವಾಗ ಒಂದಿಷ್ಟು ವಿಚಾರಗಳನ್ನ ಹಂಚ್ಕೊಳ್ತಾ ಇದ್ರಿ. CBSE ಹತ್ರ ವಿದ್ಯಾರ್ಥಿಗಳಿಗೆ ನೀಟ್ ಕಠಿಣ ಆಗುತ್ತೆ, ಕಷ್ಟ ಆಗುತ್ತೆ, ಅವ್ರದ್ದೇ ಆಗಿರ್ತಕ್ಕಂಥ ರಾಜ್ಯ ಭಾಷೆಗಳೊಳಗಡೆ ಅವ್ರ ಅಧ್ಯಯನವನ್ನ ಮಾಡಿರ್ತಾರೆ ಅಂತೇಳಿ.
ಇದು ಒಪ್ಕೊಳ್ಳೋಣ. ಆದ್ರೆ ಇನ್ನೂ ಒಂದು ವಿಭಾಗ ಚರ್ಚೆಯನ್ನ ಮಾಡ್ತಾ ಇದೆ. ಆ ರೀತಿ ಪರೀಕ್ಷೆಗಳನ್ನ ಅವ್ರಿಗೆ ಬರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಸಾಮರ್ಥ್ಯ ಇಲ್ಲ, ಕಲಿಕೆಯ ಸಾಮರ್ಥ್ಯ ಇಲ್ಲ ಅನ್ನುವಂತಹ ಆರೋಪಗಳನ್ನು ಕೂಡ ಒಂದು ವಿಭಾಗ ಮಾಡ್ತಾ ಇದೆ. ಇದನ್ನ ಗಮನಿಸಿದ್ರೆ ನೀವೇನ್ ಪ್ರತಿಕ್ರಿಯೆ ಕೊಡ್ತೀರಿ? ಸರ್, ಒಂದು ಆ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡಕ್ ಮುಂಚೆ ಇನ್ನೊಂದು ನಮ್ಮ ADSO ಎತ್ತಾರಂತ ಪ್ರಶ್ನೆಗೆ ಉತ್ತರ ಕೊಡ್ಬೇಕಾಗತ್ತೆ. ಏನಂದ್ರೆ ಸರ್, ಇವತ್ತು ಶಿಕ್ಷಣ ಯಾವ ರೀತಿ ಇದೆ, ಶಿಕ್ಷಣದ ಮೂಲ ಉದ್ದೇಶ ನಮ್ಮ ನವೋದಯ ಚಿಂತಕರಾಗಿರ್ಬೋದು, ರಾಜಾರಾಮ್ ಮೋಹನ್ ರಾಯ್, ಈಶ್ವರಚಂದ್ರ ವಿದ್ಯಾಸಾಗರ್ ಅಥವಾ ಫ್ರೀಡಂ ಫೈಟರ್ಸ್ ಭಗತ್ ಸಿಂಗ್, ನೇತಾಜಿ ಕನಸು ಕಂಡಿದ್ದೇನೆ ಶಿಕ್ಷಣ ಎಲ್ರಿಗೂ ಸಿಗ್ಬೇಕು. ಎಂತ ಶಿಕ್ಷಣ? ಬರೀ ಜಾಬ್ ತಗೊಳ್ತೀನಿ, ನಾನು ಒಂದಷ್ಟು ಮಿಷಿನ್ ತರ ವರ್ಕ್ ಮಾಡ್ತೀನಿ, ದುಡ್ಡು ಸಂಪಾದನೆ ಮಾಡ್ತೀನಿ ಅಂತ ಶಿಕ್ಷಣ ಅಲ್ಲ. ನನ್ನನ್ನ ಒಬ್ಬ ಮನುಷ್ಯನನ್ನಾಗಿ ಕ್ರಿಯೇಟ್ ಮಾಡುವಂತ ಎಜುಕೇಶನ್. ವಿವೇಕಾನಂದ್ರ ಹೇಳ್ದಂಗೆ ಸರ್, ಇದಕ್ ಮುಂಚೆ ಹೇಳಿದ್ರು, ರೂರಲ್ ಇಂಡಿಯಾದಲ್ಲಿ ಗೌರ್ಮೆಂಟ್ ಸ್ಕೂಲ್ಗೆ 6-10ನೇ ಏಜ್ ಅಲ್ಲಿ ಅಡ್ಮಿಷನ್ ಆಗ್ತಾರೋರ್ ಸಂಖ್ಯೆ ಇಟ್ ಇಸ್ ಲೆಸ್ ದಾನ್ 24%. ಇದು ನಾನ್ ಹೇಳ್ತಾ ಇರೋ ಸ್ಟಾಟಿಸ್ಟಿಕ್ಸ್ ಅಲ್ಲ, ಗೌರ್ಮೆಂಟೇ ಕೊಟ್ಟಿರೋ ಸ್ಟಾಟಿಸ್ಟಿಕ್ಸ್. ಇಷ್ಟು ತಾರತಮ್ಯ ಇದೆ ಸರ್. ಇವಾಗ ಕಳೆದ 10 ವರ್ಷಗಳಲ್ಲಿ ಸಾವಿರಾರು ಗೌರ್ಮೆಂಟ್ ಸ್ಕೂಲ್ ಕಾಲೇಜ್ಗಳು ಮುಚ್ಚಿಬಿಟ್ಟಿದ್ದಾರೆ. ಇಡೀ ಬೆಂಗಳೂರು ನೀವು ತಗೊಂಡ್ರೆ, ಬೆಂಗಳೂರು ಎಂತ ದೊಡ್ಡ ಮೆಟ್ರೋಪಾಲಿಟನ್ ಸಿಟಿ, ಒಂದು ಮೆಡಿಕಲ್ ಕಾಲೇಜ್ ಗೌರ್ಮೆಂಟ್, ಥರಾವರಿ ಬೀದಿಗೊಂದು ಪ್ರೈವೇಟ್ ಕಾಲೇಜ್ಗಳು ಬಂದು ನಿಂತಿದೆ. ಇದೆಲ್ಲ ಏನ್ ಇಂಡಿಕೇಟ್ ಮಾಡ್ತಾ ಇದೆ? ಎಜುಕೇಶನ್ ಅನ್ನೋದು ಸರ್ವಿಸ್ ಆಗಿ ಉಳಿದಿಲ್ವಲ್ಲ ಸರ್. ಎಜುಕೇಶನ್ ಬಿಸ್ನೆಸ್ ಆಗ್ಬಿಟ್ಟಿದೆ. ಪ್ರಾಫಿಟ್ಗೋಸ್ಕರ ಕೆಲವರೇ ಹುಟ್ಟಾಕೊಂಡಿರುವಂತ ಬಿಸ್ನೆಸ್ ಆಗಿ ಕನ್ವರ್ಟ್ ಆಗ್ಬಿಟ್ಟಿದೆ. ಇಂಥ ವ್ಯವಸ್ಥೆ ಒಳಗಡೆ ಒಬ್ಬ ವಿದ್ಯಾರ್ಥಿಯ ಸಾಮರ್ಥ್ಯನ ಯಾವ್ದ್ರ ಮೇಲೆ ಅಳಿತೀರಾ ನೀವು? ಯಾಕಂದ್ರೆ ಅದನ್ನ ಬ್ಯಾಕ್ ಗ್ರೌಂಡ್ ನೋಡ್ಬೇಕಾಗತ್ ನಾವು. ಒಂದು ಮಗು ಎಜುಕೇಶನ್ ತಗೊಳಕ್ ಆಗ್ದಿರ ಆರ್ಥಿಕವಾಗಿ ಅಸಮರ್ಥವಾಗಿದೆ, ಮನೇಲಿ ಅಪ್ಪ ಅಮ್ಮ ಬಡವರು, ತಂದೆ ತಾಯಿ ಕೂಲಿ ಮಾಡ್ತಾರೆ, ದಿನಗೂಲಿ ಕೆಲಸಗಾರರು, 100 ರೂಪಾಯಿ, 50 ರೂಪಾಯಿ, 500 ರೂಪಾಯಿ ಸಂಬಳ ತಗೋತಾರೆ. ಅಂತ ಒಂದು ಕುಟುಂಬ ಮನೆ ನಡೆಸ್ಬೇಕಾ ಅಥವಾ ತಮ್ಮ ಮಕ್ಕಳ ಎಜುಕೇಶನ್ ಅನ್ನ ಕಡೆ ಗಮನ ಹಾಕ್ಬೇಕಾ? ದೊಡ್ಡ ಪರ್ಸೆಂಟ್ ರೂರಲ್ ಎಜುಕೇಶನ್ಗೆ ಸ್ಟೂಡೆಂಟ್ಸ್ ಬರ್ತಾ ಇಲ್ಲ, ಹೈಯರ್ ಎಜುಕೇಶನ್ಗೆ. ಯಾಕೆ ಆಗಲ್ಲ? ಅವ್ರಿಗೆ ಬಲವಂತವಾಗಿ ಅವರು ತಮ್ಮ 10th SLC ಮುಗಿದ ಮೇಲೆ ಕೆಲಸ ಮಾಡ್ಲೇಬೇಕು, ಅವಾಗ್ಲೇ ಫ್ಯಾಮಿಲಿ ರನ್ ಆಗೋದು. ಇದು ಒಂದ್ ಕಡೆ. ಆದ್ರೆ ವ್ಯವಸ್ಥೆ ಕಡೆ ಬರೋಣ ಸರ್. ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ನಮಗೆ ಯಾವ ರೀತಿ ವ್ಯವಸ್ಥೆ ಸಿಗ್ತಾ ಇದೆ ನಾವೇ ನೋಡ್ತೀವಿ. 5ನೇ ಕ್ಲಾಸ್ ವರ್ಗು ಒಂದು ಕೊಠಡಿನಲ್ಲಿ ಹಾಕಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಾರೆ, ಒಬ್ರು ಟೀಚರ್ ಇರ್ತಾರೆ. ಎಷ್ಟು ವೇಕೆನ್ಸಿಗಳಿವೆ ಇವತ್ತು ಗೌರ್ಮೆಂಟ್ ವೇಕೆನ್ಸಿ, ಯಾಕೆ ಫಿಲ್ ಅಪ್ ಮಾಡ್ತಾ ಇಲ್ಲ ಸರ್? ಇಲ್ಲಿ ನನಗನ್ಸೋದು ಈ ನೀಟ್ ಅನ್ನ ಕ್ರಾಕ್ ಮಾಡಕ್ ಆಗಲ್ಲ ಸ್ಟೇಟ್ ಸಿಲೆಬಸ್ ವಿದ್ಯಾರ್ಥಿಗಳು, ಅದು CBSE ಅವ್ರು ಮಾತ್ರ ಮಾಡ್ತಾರೆ ಅಂದ್ರೆ ಇಲ್ಲಿ ಸಾಮರ್ಥ್ಯದ ಪ್ರಶ್ನೆ ಅಲ್ಲ. ಈ ಪ್ರಪಂಚದಲ್ಲಿ ಹುಟ್ಟಿರುವಂತ ಪ್ರತಿಯೊಂದು ಮಗುನು ಕೂಡ ಹುಟ್ಟಾರೆ ಸಾಮರ್ಥ್ಯ ಪಡ್ಕೊಳ್ಳಲ್ಲ ಸರ್. ಅದು ಬೆಳೀತಾ ಇದ್ದಂಗೆನೆ ಅದಕ್ಕೆ ಸಿಗೋಂತ ಎನ್ವಿರಾನ್ಮೆಂಟ್, ಪರಿಸರ ಇರ್ಬೋದು, ಅದು ಅವನನ್ನ ಸಮರ್ಥನನ್ನಾಗಿ ಮಾಡುತ್ತೆ. ಯಾವ ಮಗುನು ಹುಟ್ಟಾನೆ ನೀನು ಸಮರ್ಥನ ಆಗ್ತೀಯ, ನೀನ್ ಡಾಕ್ಟರ್ ಆಗ್ತೀಯ, ಹಂಗ ಯಾವ ಮಗುನು ಹುಟ್ಟಲ್ಲ. ವಿದ್ಯಾರ್ಥಿಗಳ ಮೇಲೆ ಹೊರೆ ಹೊರಸೋದು ತಪ್ಪು ಸರ್, ನಾನು ಅದನ್ನ ಒಪ್ಪಲ್ಲ. ಪೋಷಕರು ಕೂಡ ಕನ್ಸರ್ನ್ ಇಂದ ಮಾಡ್ತಾರೆ. ಬಟ್ ಇಲ್ಲಿ ಬೇಸಿಕ್ ಪಾಯಿಂಟ್, ಎಜುಕೇಶನ್ ಈಕ್ವಲ್ ಆಗಿ ಸಿಗ್ತಾ ಇದೆಯಾ? ದಿ ಸೇಮ್ ಡೆಮೋಕ್ರಾಟಿಕ್, ಸೈಂಟಿಫಿಕ್, ಸೆಕ್ಯುಲರ್ ಎಜುಕೇಶನ್ ಎಲ್ರಿಗೂ ಸಿಗ್ತಾ ಇದೆಯಾ? ದುಡ್ಡಿಲ್ದೆ ಶ್ರೀಮಂತರಿಗೊಂದ್ ರೀತಿ ಶಿಕ್ಷಣ, ಬಡವ್ರಿಗೊಂದ್ ರೀತಿ, ಜಾತಿಗೊಂಥರ ಶಿಕ್ಷಣ, ಧರ್ಮಕ್ಕೊಂಥರ ಶಿಕ್ಷಣ, ಈ ತರ ಇಲ್ಲದೆ ಇದೆಯಾ ನಮ್ ವ್ಯವಸ್ಥೆ? ಇಲ್ಲಿ ಹುಡುಕಿರೋದು ಸರ್. ಇಲ್ಲಿ ನಾವು ಲೋಪದೋಷನ ಹುಡುಕ್ಬೇಕಾಗುತ್ತೆ. ಆಬ್ವಿಯಸ್ಲಿ ಇಂಥ ವ್ಯವಸ್ಥೆ ಒಳಗಡೆ ಕಲಿಕೆನಲ್ಲಿ ಅಸಮಾನತೆ ಬರುತ್ತೆ ಸರ್. ಇದು ಆಬ್ವಿಯಸ್. ಇದು ಇದೇನ್ ಹೇಳ್ತೀರಾ? ಆಬ್ವಿಯಸ್ ಇದು ಆಗಲ್ಲ. ಅಲ್ಲಿ ಸರ್ ಬೇಸಿಕ್ ನನ್ನ ಪ್ರಶ್ನೆ ಇರೋದು, ಇಲ್ಲಿ ಶಿಕ್ಷಣ ಅನ್ನುವಂಥದ್ದು ಎಲ್ರಿಗೂ ಸಿಗ್ಬೇಕು. ಗೌರ್ಮೆಂಟ್ ಜವಾಬ್ದಾರಿ ಇರೋದು ಫಂಡ್ ಮಾಡೋದು ಎಜುಕೇಶನ್ಗೆ. ಅದನ್ ಬಿಟ್ಟು ಇನ್ಯಾವುದಕ್ಕೂ ಅವರು ಮೂಗು ತೂರಿಸಬಾರ್ದು. ಸಿಲೆಬಸ್ ಅಲ್ಲಾಗ್ಲಿ, ಅಡ್ಮಿಷನ್ ಫೀಸ್ ಅಲ್ಲಾಗ್ಲಿ, ಯಾರು ಓದ್ಬೇಕು, ಯಾರು ಓದಬಾರ್ದು, ಎಷ್ಟು ಓದ್ಬೇಕು, ಎಷ್ಟು ಓದಬಾರ್ದು, ಒಂದು ಯೂನಿವರ್ಸಿಟಿ ಎಷ್ಟ್ರ ಮಟ್ಟಿಗೆ ಸಿಲೆಬಸ್ ನ ಇಟ್ಕೋಬೇಕು, ಯಾವ್ದಕ್ಕೂ ಮೂಗ್ ಹಾಕಬಾರ್ದು. ಅವ್ರ ಕೆಲಸ ಇರೋದು, ಜವಾಬ್ದಾರಿ, ಕರ್ತವ್ಯ ಇರೋದು ಫಂಡ್ ಮಾಡೋದು. ಆ ಫಂಡ್ ಮಾಡೋದ್ರಿಂದ ತಪ್ಪಿಸ್ಕೊಳ್ತಾ ಇದಾರೆ ಸರ್, ಎಸ್ಕೇಪ್ ಆಗ್ತಿದ್ದಾರೆ. ನಮ್ಮ ಡಿಮ್ಯಾಂಡ್ ಇರೋದೇನೆ ಸ್ಟೇಟ್ ಗವರ್ಮೆಂಟ್ ಬಜೆಟ್ ಅಲ್ಲಿ 30% ಅಲಾಟ್ ಮಾಡ್ಬೇಕು ಎಜುಕೇಶನ್ ಬಜೆಟ್ಗೆ. ಸೆಂಟ್ರಲ್ ಗವರ್ಮೆಂಟ್ 10% ಅಲಾಟ್ ಮಾಡ್ಬೇಕು ಎಜುಕೇಶನ್ಗೆ. ಬಟ್ ಇವತ್ತು ಎಷ್ಟಾಗ್ತಿದೆ? ಇಟ್ ಇಸ್ ಲೆಸ್ ದಾನ್ 1%, 0.1% ಗಿಂತ ಕಡಿಮೆ ಇವತ್ತು. ನೀವು ಬೇರೆ ಬೇರೆ ವಲಯಗಳನ್ನ ತಗೊಂಡ್ಬಿಟ್ರೆ ಸಿಕ್ಕಾಪಟ್ಟೆ ಬಜೆಟ್. ನಮಗ್ ಗೊತ್ತು ಯಾವ ವಲಯ ಅದು ಅಂತ. ಮಿಲಿಟರಿಗೆಲ್ಲ ಸಿಕ್ಕಾಪಟ್ಟೆ ಬಜೆಟ್. ಎಜುಕೇಶನ್ಗೆ ಸರ್ ಇಲ್ಲೇ ಗೊತ್ತಾಗತ್ತೆ ಶಿಕ್ಷಣನ ನೋಡ್ತಾ ಇರುವಂತ ದೃಷ್ಟಿಕೋನ ಯಾವ ರೀತಿ ಇದೆ. ಅಲ್ಲಿ ಬರೀ ಸಾಮರ್ಥ್ಯದ ಮೇಲೆ ನಾವು ತಪ್ಪು
ತಪ್ಪು ಗ್ರಹಿಕೆ ಮಾಡ್ಕೋಬಾರ್ದು. ಐನ್ಸ್ಟೀನ್ ಹೆಂಗ್ ಐನ್ಸ್ಟೀನ್ ಆದ್ರು, ಅಥವಾ ಮೇಡಮ್ ಕ್ಯೂರಿ, ಅಥವಾ ನಮ್ಮಲ್ಲಿ ಬಂದಂತ ಭಾರತದ ಹಲವಾರು ವಿಜ್ಞಾನಿಗಳು, ಅಂತ ಒಂದು ಎಜುಕೇಶನ್ ಬೇಕು ಸರ್. ಅಲ್ಲಿ ನಮ್ಮ ಮೂಲ ಪ್ರಶ್ನೆ ಇರೋದು, ಇಲ್ಲಿ ಸಾಮರ್ಥ್ಯದ ಪ್ರಶ್ನೆ ಅಲ್ಲ, ಎಬಿಲಿಟಿ ಪ್ರಶ್ನೆ ಅಲ್ಲ. ಇಲ್ಲಿ ಯಾವುದು ಕೂಡ ವಿದ್ಯಾರ್ಥಿಗಳನ್ನ ನಾವು ಇರ್ಬೋದು ಸರ್, ಎಲ್ಲೋ ಕೆಲವು ಸಂಖ್ಯೆ ವಿದ್ಯಾರ್ಥಿಗಳು ಆ ರೀತಿ ಮಾಡ್ಬೋದು, ಎಲ್ಲಾ ಸಿಕ್ರು ಓದಕ್ ಕಷ್ಟ ಬಿದ್ದು ಮಾಡ್ಬೋದು. ಹಂಗಂತಂದ್ಬಿಟ್ಟು ಎಲ್ಲ ಒಟ್ಟಾರೆ ವಿದ್ಯಾರ್ಥಿ ಸಮೂಹದ ಮೇಲೆ ಗೂಬೆ ಕುಡಿಸೋಂತ ಪ್ರಯತ್ನ ಏನಿದೆ ಅದು ಸರಿ ಹೋಗಲ್ಲ ಸರ್. ಇಲ್ಲಿ ಬೇಸಿಕಲ್ ಇದು ಚೇಂಜ್ ಆಗ್ಬೇಕು, ಎಜುಕೇಶನ್ ವ್ಯವಸ್ಥೆ ಬದಲಾಗ್ಬೇಕು. ಏನು ನಮ್ಮ ನವೋದಯದ ಆಶಯ ಇದೆ, ಸ್ವಾತಂತ್ರ್ಯ ಹೋರಾಟದ ಆಶಯ ಇದೆ, ಅಂತ ಒಂದು ಎಜುಕೇಶನ್ ಬಂದಾಗ ಮಾತ್ರನೇ ನಾವು ಮುಂದೆ ಏನ್ ಸಮಸ್ಯೆಗಳು ಕಾಣ್ಬೋದು ಅಂತ ಈಗ ಆಲ್ರೆಡಿ ಅನ್ಕೋತಾ ಇದೀವಿ, ಅದಕ್ಕೆ ಕೊನೆ ಹಾಕಕ್ ಸಾಧ್ಯ. ಇದು ನನಗೆ ಅನ್ಸದು. ಓಕೆ, ಕೃಷ್ಣೇಗೌಡ ಅವರೇ, ರಾಜನ್ ಅವರ ವರದಿಯನ್ನ ಇನ್ನೊಂದಿಷ್ಟು ನಾವು ಮಾಹಿತಿಯನ್ನ ತಿಳ್ಕೊಳ್ಳೋದಕ್ಕಾಗಿ ಹುಡುಕಾಡಿದಾಗ ಒಂದು ಸಿಕ್ಕಂತಹ ಮಾಹಿತಿ ಏನು ಅಂತ ಹೇಳಿದ್ರೆ, ಅವರು ರಿಪೋರ್ಟ್ ಅಲ್ಲಿ ಹೇಳ್ತಾರೆ, ನೀಟ್ ಗಟ್ಟಿಮುಟ್ಟಾಗಿರ್ತಕ್ಕಂತ ಅಥವಾ ಸದೃಢವಾಗಿರ್ತಕ್ಕಂತಹ ವೈದ್ಯರನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನೀಟ್ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯ ಮೇಲೆ ದೊಡ್ಡ ಅಪಾಯಕಾರಿ ಪರಿಣಾಮವನ್ನ ಬೀರುತ್ತೆ ಅನ್ನುವಂತ ಅಭಿಪ್ರಾಯವನ್ನ ರಾಜನ್ ಅವರು ಕೊಟ್ಟಿದ್ದಾರೆ. ಒಪ್ಕೊಳ್ತೀರಾ ಇದನ್ನ? ಈಗ ರಾಜನ್ ಅವರು ನೀವು ಹೇಳಿದ ಸ್ಟೇಟ್ಮೆಂಟ್ ಅನ್ನ ನಾನು ಖಂಡಿತ ಒಪ್ಕೊಳ್ತೀನಿ. ಬಟ್ ರಾಜನ್ ವರದಿಯಲ್ಲೂ ಸಾಕಷ್ಟು ಚೆರ್ರಿ ಪಿಕ್ಕಿಂಗ್ ಅಂಶಗಳಿದಾವೆ, ಅನ್ನೋದ್ರ ಟೀಕೆಗಳಿದಾವೆ, ಅದಿರ್ಲಿ. ಬಟ್ ರಾಜನ್ ಅವ್ರು ಹೇಳಿರ್ತಕ್ಕಂಥ ಈ ಮಾತನ್ನ ಒಪ್ಕೊಳ್ಬಹುದು. ಅದಕ್ಕಿಂತ ಮೊದಲು ನನಗೆ ಇರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಈಗ ಸರಿ ಸಿತಾರ್ ಅವರು ಹೇಳಿದ ಮಾತಿಗೆ ಮೆರಿಟ್ ಅನ್ನುವಂಥದ್ದು ಒಂದು ಹಿಪೋಕ್ರಸಿ. ಯಾರು ಮೆರಿಟ್ ಅಲ್ಲ? ಈಗ ನನಗೆ ಮೆರಿಟ್ ಇಲ್ವಾ, ಅಥವಾ ಇನ್ಯಾರಿಗೋ ಒಂದು ಹುಡುಗರಿಗೆ ಮೆರಿಟ್ ಇಲ್ವಾ? ಪರೀಕ್ಷೆಯಲ್ಲಿ ಗಳಿಸುವ ಅಂಕಗಳನ್ನೇ ಮೆರಿಟ್ ಅನ್ನಾಗಿ ಮಾಡ್ತಾ ಇರ್ತಕ್ಕಂಥದ್ದು, ಅಥವಾ ನೀಟನ್ನ ಕ್ರ್ಯಾಕ್ ಮಾಡ್ತಕ್ಕಂಥದ್ದೇ ಮೆರಿಟ್ ಆಗಿ ಬಿಂಬಿಸ್ತಾ ಇರ್ತಕ್ಕಂಥದ್ದು, ಅದರಲ್ಲಿ ಸಾಮಾನ್ಯ ಜನರ ಹಿತಾಸಕ್ತಿಯೋ ಸಾಮಾಜಿಕ ಹಿತಾಸಕ್ತಿಯೋ ಇಲ್ಲ. ದಟ್ ಸೂಟ್ಸ್ ದಿ ರೂಲಿಂಗ್ ಕ್ಲಾಸ್ ಇಂಟ್ರೆಸ್ಟ್. ನನಗೆ ಇಂಥ ಡಾಕ್ಟರ್ ಬೇಕು, ನನಗೆ ಇಂಥ ಇಂಜಿನಿಯರ್ ಬೇಕು, ನನಗೆ ಇಂಥ ಒಬ್ಬ ಆರ್ಕಿಟೆಕ್ಟ್ ಬೇಕು, ನನಗೆ ಇಂಥವನು ಬೇಕು ಅನ್ನುವಂಥದ್ರ ಆಧಾರದಲ್ಲಿ ಇವತ್ತಿನ ರೂಲಿಂಗ್ ಕ್ಲಾಸ್ ಏನಿದೆ, ಇಂಡಿಯಾದ ರೂಲಿಂಗ್ ಕ್ಲಾಸ್, ದ ಕ್ಯಾಪಿಟಲಿಸ್ಟ್ ಲ್ಯಾಂಡ್ ಲಾರ್ಡ್ ರೂಲಿಂಗ್ ಕ್ಲಾಸ್, ಅದು ತನ್ನ ಅಗತ್ಯಗಳಿಗೆ ಬೇಕಾದ ರೀತಿಯಲ್ಲಿ ಮೆರಿಟ್ ನ ನಿರೂಪಿಸ್ತಾ ಇದೆ. ಅದನ್ನ ನಾವು ಅರ್ಥ ಮಾಡ್ಬೋದು. ಅದರಿಂದ ಮೆರಿಟ್ ನ ಜನಸಾಮಾನ್ಯರ ನೆಲೆಯಲ್ಲಿ ನೋಡೋದು ಹೇಗೆ? ಆಳುವ ವರ್ಗದ ನೆಲೆಯಲ್ಲಿ ನಿಂತು ಮೆರಿಟ್ ಅನ್ನ ನೋಡೋದಾದ್ರೆ IAS ಟಾಪ್ ರ್ಯಾಂಕ್ ಬರ್ತಕ್ಕಂಥ ವರ್ಮಗಳೋ, ಅಭಿಷೇಕ್ಗಳೋ, ಭಾರದ್ವಾಜ್ಗಳೋ ಅವ್ರದ್ದು ಮಾತ್ರ ಮೆರಿಟಾ? ನಮ್ಮದು ಮೆರಿಟ್ ಅಲ್ವಾ? ಅಯ್ಯಗಳದ್ದು ಮೆರಿಟ್ ಅಲ್ವಾ? ತಿಮ್ಮಣ್ಣಗಳದ್ದು ಮೆರಿಟ್ ಅಲ್ವಾ? ಅದರಿಂದ ಮೆರಿಟ್ ಅನ್ನ ಯಾರು ನಿರೂಪಿಸ್ತಾ ಇದ್ದಾರೆ, ಯಾವ ಇಂಟ್ರೆಸ್ಟ್ ಗಳನ್ನ ಸೂಟ್ ಮಾಡ್ಲಿಕ್ಕೆ ನಿರೂಪಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ. ಅದರಿಂದ ಬಹಳ ಸ್ಪಷ್ಟವಾಗಿ ಭಾರತದ ಇವತ್ತಿನ ಆಳುವ ವರ್ಗ ಏನಿದೆ, ಬಂಡವಾಳಶಾಹಿ ಭೂಮಾಲಿಕ ಆಳುವ ವರ್ಗ, ಅದು ತನ್ನ ಹಿತಾಸಕ್ತಿಗಳಿಗೆ ಪೂರಕವಾಗಿ ಮೆರಿಟ್ ನಿರೂಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಅದರ ಹಿತಾಸಕ್ತಿ ಅಂತ ಹೇಳಿದ್ರೆ, ವೈದ್ಯಕೀಯ ಕ್ಷೇತ್ರವನ್ನ ಖಾಸಗೀಕರಿಸಬೇಕು, ಅದನ್ನ ಕಾರ್ಪೊರೇಟೈಸೇಷನ್ ಮಾಡ್ಬೇಕು ಅಂತ ಹೇಳಿದ್ರೆ, ಆ ಕಾರ್ಪೊರೇಟ್ ಇಂಟ್ರೆಸ್ಟ್ಗೆ ಸೂಟ್ ಆಗ್ತಕ್ಕಂಥ ಡಾಕ್ಟರ್ಗಳನ್ನ ತಯಾರು ಮಾಡ್ಬೇಕು. ಒಬ್ಬ ದಲಿತರ ಮನೆಯಿಂದ ಹೋದಂತ ಹುಡುಗ, ಒಬ್ಬ ಕೃಷಿ ಕೂಲಿಕಾರರ ಮನೆಯಿಂದ ಹೋದಂತ ಹುಡುಗ ಡಾಕ್ಟರ್ ಆದ್ರೆ ಅವ ಇವರ ಕಾರ್ಪೊರೇಟ್ ಇಂಟ್ರೆಸ್ಟ್ ನ ಸರ್ವ್ ಮಾಡುದಿಲ್ಲ. ಒಬ್ಬ ದೇವದಾಸಿಯ ಮಗ ಡಾಕ್ಟರ್ ಆದ್ರೆ ಅವ ಕಾರ್ಪೊರೇಟ್ ಇಂಟ್ರೆಸ್ಟ್ ಗಳನ್ನ ಸರ್ವ್ ಮಾಡುದಿಲ್ಲ. ಒಬ್ಬ ದೇವದಾಸಿಯ ಮಗ ಡಾಕ್ಟರ್ ಆದ್ರೆ ಅವನು ಇಂಗ್ಲಿಷ್ ಚೆನ್ನಾಗಿ ಮಾತಾಡುದಿಲ್ಲ. ಇಂಗ್ಲಿಷ್ ಚೆನ್ನಾಗಿ ಮಾತಾಡ್ಲಿಲ್ಲ ಅಂತ ಹೇಳಿದ್ರೆ ಇವರ ಕಾರ್ಪೊರೇಟ್ ಆಸ್ಪತ್ರೆನಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ಇವರ ಕಾರ್ಪೊರೇಟ್ ಆಸ್ಪತ್ರೆನಲ್ಲಿ ಕೆಲಸ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಕಾರ್ಪೊರೇಟ್ ಇಂಟ್ರೆಸ್ಟ್ ಸರ್ವ್ ಆಗುದಿಲ್ಲ, ಕಾರ್ಪೊರೇಟ್ ಮೆಡಿಕಲ್ ಬಿಸಿನೆಸ್ಗೆ ಲಾಭ ಬರುವುದಿಲ್ಲ. ಅದರಿಂದ ಮೆರಿಟ್ ಅನ್ನೋದೇನಿದೆ ಅದೊಂದು ಹಿಪೋಕ್ರಸಿ. ದಟ್ ಇಸ್ ಇವತ್ತಿನ ಭಾರತದ ಮೆರಿಟ್ ಇದು ಆಳುವ ವರ್ಗದ ಮೆರಿಟ್, ಇದು ದುಡಿಯುವ ವರ್ಗದ ಮೆರಿಟ್ ಅಲ್ಲ. ಆ ಕ್ಲಾರಿಟಿ ನಮ್ಗೆ ಇರ್ಬೇಕು. ದುಡಿಯುವ ವರ್ಗದ ಮೆರಿಟ್ ಅಂದ್ರೆ ಏನು? ದುಡಿಯುವ ಚಮ್ಮಾರನ ಮಗನಿಗಿರುವ ಮೆರಿಟ್ ಏನು? ಈಗ ಚಮ್ಮಾರನ ಮಗ ಚಪ್ಪಲಿ ಹೊಲಿಯುವಷ್ಟು ಚಂದವಾಗಿ ಯಾಕೆ ಚಮ್ಮಾರನ ಮಗನನ್ನ ಚಪ್ಪಲಿ ಹೊಲಿಯುವ ಕಾರ್ಖಾನೆಯ MD ಮಾಡುದಿಲ್ಲ? MD ಬ್ರಾಹ್ಮಣನೇ ಆಗಿರ್ತಾನೆ, ಅಥವಾ MD ಯಾವುದೋ ಕ್ಯಾಪಿಟಲಿಸ್ಟ್ ಆಗಿರ್ತಾನೆ. ಚಪ್ಪಲಿ ಹೊಲಿಯುವ ಕಾರ್ಮಿಕ ಮಾತ್ರ ಚಮ್ಮಾರನೇ ಆಗಿರ್ಬೋದು, ಅಥವಾ ಚಮ್ಮಾರಗಿಂತ ಕೆಳಗಡೆಯವರಾಗಿರ್ಬೋದು. ಅದರಿಂದ ದ ಎವಾಲ್ಯುಯೇಟಿಂಗ್ ದಿ ಮೆರಿಟ್ ಸಿಸ್ಟಮ್ ಇನ್ ದಿ ಕ್ಲಾಸ್ ಸೊಸೈಟಿ ಈಸ್ ಆಲ್ವೇಸ್ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ರೂಲಿಂಗ್ ಕ್ಲಾಸ್. ದಟ್ ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್.
ಅದರಿಂದ ಅದನ್ನ ಒಡೆಯುವುದು ಹೇಗೆ? ಅದನ್ನ ಒಡೆಯುವುದು ಹೇಗೆ ಅಂತ ಹೇಳಿದ್ರೆ ಪರೀಕ್ಷೆಗಳನ್ನ ಡಿಸೆಂಟ್ರಲೈಸೇಷನ್ ಮಾಡಬೇಕು. ಯಾವುದೋ ಒಂದು ಪರೀಕ್ಷೆಯಲ್ಲಿ ಒಬ್ಬ ವಿದ್ಯಾರ್ಥಿಯ ಘನತೆಯನ್ನೋ ವಿದ್ಯಾರ್ಥಿಯ ಮೆರಿಟ್ ಅನ್ನು ಅಳೆಯುವುದರ ಬದಲಾಗಿ ಸೀರೀಸ್ ಆಫ್ ಎಕ್ಸಾಮಿನೇಷನ್ಗಳ ಮುಖಾಂತರ, ಎಕ್ಸಾಮಿನೇಷನ್ ಇನ್ ದಿ ಸೆನ್ಸ್ ಶಾಲೆಯಲ್ಲಿ ಅವನ ನಡವಳಿಕೆ, ಅವನ ಆಸಕ್ತಿ, ಅವನ ಗ್ರಹಿಕೆ, ಅವನ ನಡವಳಿಕೆ, ಇವೆಲ್ಲವೂ ಕೂಡ ಮೆರಿಟ್ ನಲ್ಲಿ ಕನ್ಸಿಡರೇಷನ್ ಬರಬೇಕು. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಮೆರಿಟ್ ಕೆನ್ ಬಿ ಡಿಸೆಂಟ್ರಲೈಸ್ಡ್. ಮಾರ್ಜಿನಲೈಸ್ಡ್ ಸೆಕ್ಷನ್ ಇರ್ತಕ್ಕಂಥವ್ರು, ವಿಶೇಷವಾಗಿರ್ತಕ್ಕಂಥ ಪ್ರೋತ್ಸಾಹ ಬೇಕಾದಂಥವ್ರು, ಅವ್ರನ್ನ ನಾವು ಮೇಲೆ ತರಲಿಕ್ಕೆ ಸಾಧ್ಯ ಇದೆ. ಆದ್ರೆ ಇವತ್ತಿನ ಮೆರಿಟ್, ದಿಸ್ ಇಸ್ ರೂಲಿಂಗ್ ಕ್ಲಾಸ್ ಮೆರಿಟ್. ಈ ರೂಲಿಂಗ್ ಕ್ಲಾಸ್ ಮೆರಿಟ್ ಹೆಂಗೆ ಅಂತ ಹೇಳಿದ್ರೆ ಯಾರು ತಳ ವರ್ಗದ, ತಳ ಜಾತಿಯ, ತಳ ಸಮುದಾಯದ, ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿರ್ತಾರೆ ಅವ್ರನ್ನ ಸಮಾಜದ ಮುಖ್ಯವಾಹಿನಿಯಿಂದ ಆಚೆ ಇಡ್ತಕ್ಕಂಥ ಎಕ್ಸ್ಕ್ಲೂಡ್ ಮಾಡ್ತಕ್ಕಂಥ, ಇಟ್ ಇಸ್ ನಾಟ್ ಇನ್ಕ್ಲೂಸಿವ್ ಗ್ರೋತ್ ಆರ್ ಇನ್ಕ್ಲೂಸಿವ್ ಐಡೆಂಟಿಫಿಕೇಶನ್ ಆಫ್ ದಿ ಮೆರಿಟ್, ಇಟ್ ಇಸ್ ಎಕ್ಸ್ಕ್ಲೂಡ್ ಮಾಡ್ತಕ್ಕಂಥ, ಹೊರಗಿಡ್ತಕ್ಕಂಥ ಒಂದು ದೊಡ್ಡ ಸಮುದಾಯವನ್ನ ವೈದ್ಯಕೀಯ ಶಿಕ್ಷಣಕ್ಕೆ ಬರದೇ ಇದ್ದಂಗೆ ತಡಿತಕ್ಕಂಥ ಒಂದು ವರ್ಗ ಶಕ್ತಿ ಇದರಲ್ಲಿ ಅಡಗಿದೆ. ಅದರಿಂದ ಯಾವುದೇ ಒಂದು ದೇಶದಲ್ಲಿ ಶಿಕ್ಷಣ ನೀತಿಗಳು ರೂಪುಗೊಳ್ತಕ್ಕಂಥ ಸಂದರ್ಭದಲ್ಲಿ ಆ ದೇಶವನ್ನ ಆಳ್ತಾ ಇರ್ತಕ್ಕಂಥ ಆಳುವ ವರ್ಗಗಳು ತನ್ನ ಹಿತಾಸಕ್ತಿಗೆ ಪೂರಕವಾಗಿ ಶಿಕ್ಷಣ ವ್ಯವಸ್ಥೆಯನ್ನ ರೂಪಿಸ್ತವೆ. ಮೆರಿಟ್ ಸಂಬಂಧಪಟ್ಟಂಗೆ ನಾನು ಕೆಲವು ಉದಾಹರಣೆಗಳನ್ನು ನಿಮಗೆ ಕೊಡ್ತೀನಿ ನೋಡಿ. ಈಗ ಮಿಚಿಗನ್ ವಿಶ್ವವಿದ್ಯಾನಿಲಯ ದೀರ್ಘಕಾಲಿಕ ಪ್ರಯೋಗದಿಂದ ಒಂದು ಅಚ್ಚರಿಯ ಅಂಶವನ್ನ ಹೇಳುತ್ತೆ ಅಂತ ಕೆಲವರು ಹೇಳ್ತಾರೆ. ಏನು? ಸಮಾಜದ ಅಂಚಿನಲ್ಲಿ ಬದುಕುವ ತುಳಿತಕ್ಕೊಳಗಾದ ಸಮುದಾಯಗಳಿಂದ ಬಂದ ವಿದ್ಯಾರ್ಥಿಗಳು ಸಕಾರಾತ್ಮಕ ಕ್ರಮಗಳಿಂದ ಪ್ರವೇಶ ಪಡೆದವರು ಕಾಲೇಜುಗಳಲ್ಲಿ ಮೇಲ್ವರ್ಗ ಬಿಳಿಯರಿಗಿಂತ ಕಡಿಮೆ ಗ್ರೇಡ್ ತೆಗೆದರೂ ಅವರ ವೃತ್ತಿ ಸಾಧನೆಯಲ್ಲಿ ಬಿಳಿಯರಿಗೆ ಸರಸಮಾನರಾಗಿ ನಿಲ್ಲಬಲ್ಲರೆಂಬುದು ಶೋಷಿತ ಹಿನ್ನೆಲೆಯಿಂದ ಬಂದವರು ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಿಗೆ ಪ್ರವೇಶ ಪಡೆದ ಮೇಲೆ ಹೆಚ್ಚಿನ ಹುರುಪಿನಿಂದ, ಕೆಚ್ಚಿನಿಂದ, ದೃಢತೆಯಿಂದ ಓದಿ ದೊಡ್ಡ ಸಾಧನೆಯನ್ನು ಮಾಡುತ್ತಾರೆಂಬುದು, ಬಲು ಯಶಸ್ಸು ಕಾಣುತ್ತಾರೆಂಬುದನ್ನು ಮಿಚಿಗನ್ ವಿಶ್ವವಿದ್ಯಾನಿಲಯದ ಸಂಶೋಧನೆ ಹೇಳ್ತದೆ. ಯಾರು ಡೌನ್ ಟ್ರಾಡನ್ ಇದ್ದಾರೆ, ಯಾರು ನೋವಿನಲ್ಲಿದ್ದಾರೆ, ಅವರಿಗೆ ಜೀವನ ಅನುಭವ ದೊಡ್ಡದಿರ್ತದೆ. ಈಗ ಉದಾಹರಣೆಗೆ ಈಗ ಯಾರೋ ಬೆಂಗಳೂರು ಹುಡುಗನ್ ಕರ್ಕೊಂಡ್ಬಂದು ಇಲ್ಲಿ ನಮ್ಮಲ್ಲಿ ಒಂದು ಯಾವ್ದಾದ್ರು ಪುಂಡ್ ಎಮ್ಮೆ ಕೊಟ್ಬಿಟ್ಟು ಅದನ್ನ ಕಟ್ಟಾಕ ಅಂತ ಹೇಳಿದ್ರೆ ಅವ್ನು ಜೀವನ ಪೂರ್ತಿ ಕಟ್ಟಾಕೋಕ್ಕಾಗಲ್ಲ. ಬಟ್ ನಮ್ಮೂರಲ್ಲಿ ಎಮ್ಮೆ ಮೇಯಿಸುವಂತ ಹುಡುಗ ಎಮ್ಮೆಯನ್ನು ಕಟ್ಟಾಕಬಲ್ಲ, ಮೆಡಿಕಲ್ ಕಾಲೇಜಿನ ಸೀಟನ್ನು ಕಟ್ಟಾಕಬಲ್ಲ. ಈ ಎಮ್ಮೆ ಕಟ್ಟಾಕುವ ಸಾಮರ್ಥ್ಯ ಇರ್ತಕ್ಕಂಥವನ್ನ ನೀವು ಎಲ್ಲಿ ಯಾವ ಮೆರಿಟ್ ಅಲ್ಲಿ ಅಳಿತೀರಿ? ಅವನ್ನ ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ಗದ್ದೆನಲ್ಲಿ ಉಳುಮೆ ಮಾಡಿ ಮಧ್ಯಾಹ್ನ ನಂತರ ಕಾಲೇಜ್ಗೆ ಹೋಗಿ ಫಸ್ಟ್ ಕ್ಲಾಸ್ ತಗೊಳ್ಳೋನ್ನ ನೀವು ಯಾವ ಮೆರಿಟ್, ಅವನ ದುಡಿಮೆಗೆ ಯಾವ ಮೆರಿಟ್ ಕೊಡ್ತೀರಿ? ಎಷ್ಟು ಪರ್ಸೆಂಟೇಜ್ ಕೊಡ್ತೀರಿ? ಬೆಳಿಗ್ಗೆ ಎಮ್ಮೆಗೆ ಹುಲ್ಲು ತಂದು ಹಾಕ್ಬಿಟ್ಟು 10 ಗಂಟೆಗೆ ಸ್ಕೂಲ್ಗೆ ಹೋಗೋ ಟೈಮಿಗೆ ಮುಖ ತೊಳ್ಕೊಂಡು ಸ್ಕೂಲ್ಗೆ ಹೋಗ್ತಕ್ಕಂಥವನ್ನ ಆ ಹುಲ್ಲು ತಂದು ಹಾಕುವ ಅವಧಿಯಲ್ಲಿ ಉತ್ಪಾದನೆಗೆ, ದೇಶದ ಉತ್ಪಾದನೆಗೆ ಕೊಡ್ತಕ್ಕಂಥ ಕಾಂಟ್ರಿಬ್ಯೂಷನ್ ಯಾವ ಮೆರಿಟ್ ಒಳಗಡೆ ಕನ್ಸಿಡರ್ ಮಾಡ್ತೀರಿ ನೀವು? ನಿಮ್ಮ ಮೆರಿಟ್ ಅಂತ ಹೇಳಿದ್ರೆ ಬೆಳಿಗ್ಗೆ ಎದ್ದು ಸಂಧ್ಯಾ ವಂದನೆ ಮಾಡಿ ಅಥವಾ ಯಾವುದೋ ಒಂದು ಪುರಾಣವನ್ನು ಓದ್ಕೊಂಡು ಶಿಸ್ತಾಗಿ ಕಾಲೇಜ್ಗೆ ಹೋಗಿ ಸ್ನಾನ ಮಾಡ್ಕೊಂಡು ಘಮ್ ಅಂತೇಳಿ ಸೆಂಟ್ ಹೊಡ್ಕೊಂಡು ಕಾಲೇಜಲ್ಲಿ ಲಕ್ಷಾಂತರ ರೂಪಾಯಿ ಡೊನೇಷನ್ ಕೊಟ್ಟು ಓದಿ ಪರೀಕ್ಷೆ ಬರೆಯೋ ಒಂದೇ ಮೆರಿಟ್ ಆದ್ರೆ ಇವ್ರನಲ್ಲಿ ಯಾವ ಮೆರಿಟ್ ಒಳಗಡೆ ತುಂಬ್ತೀರಿ ನೀವು? ಅದರಿಂದ ಈ ತರದ ಇದೇನಿದಾವೆ ಮಿಚಿಗನ್ ವಿಶ್ವವಿದ್ಯಾನಿಲಯದ ಮಾತ್ರ ಅಲ್ಲ, ಅಮೆರಿಕದ ಮುಂಚೂಣಿಯ ಎಲ್ಲ ವಿಶ್ವವಿದ್ಯಾನಿಲಯಗಳು ಸ್ಕೂಲ್ ಅಂಕಗಳ ಮೇಲೆ ಪ್ರವೇಶ ಕೊಡಬೇಕು, ಎಂಟ್ರೆನ್ಸ್ ಎಕ್ಸಾಮ್ಗಳ ಮೇಲೆ ಪ್ರವೇಶವನ್ನು ಕೊಡಬಾರ್ದು. ಆ ತರ ಸ್ಕೂಲ್ ಎಕ್ಸಾಮ್ಗಳ ಮೇಲೆ ಕೊಟ್ರೆ 90% ರಾಷ್ಟ್ರಪತಿಗಳನ್ನ, ರಾಯಭಾರಿಗಳನ್ನ, 4 ವಿಶ್ವ ಬ್ಯಾಂಕ್ ಅಧ್ಯಕ್ಷರನ್ನು ಕೊಟ್ಟಿರುವ ಫ್ರಾನ್ಸ್ನ ವಿಶಿಷ್ಟ ಪೋ ಸಂಸ್ಥೆ ಸಂಪೂರ್ಣವಾಗಿ ಪ್ರವೇಶ ಪರೀಕ್ಷೆಯನ್ನು ತೆಗೆದುಹಾಕಿದೆ. ಇನ್ನೊಂದ್ಸರಿ ಓದ್ತಿ ನೋಡಿ. 90% ರಾಷ್ಟ್ರಪತಿಗಳನ್ನ ಫ್ರಾನ್ಸ್ಗೆ, ರಾಯಭಾರಿಗಳನ್ನ, 4 ವಿಶ್ವ ಬ್ಯಾಂಕ್ ಅಧ್ಯಕ್ಷರನ್ನ ಕೊಟ್ಟಿರುವ ಫ್ರಾನ್ಸ್ನ ವಿಶಿಷ್ಟ ಪೋ ಸಂಸ್ಥೆ ಸಂಪೂರ್ಣವಾಗಿ ಪ್ರವೇಶ ಪರೀಕ್ಷೆಯನ್ನು ತೆಗೆದುಹಾಕಿದೆ. There is no merit, there is no entrance exam like that, but they have given 90% ರಾಷ್ಟ್ರಪತಿಗಳು ಫ್ರಾನ್ಸ್ಗೆ ಆ ಇನ್ಸ್ಟಿಟ್ಯೂಷನ್. ಅಂದ್ರೆ ಮೆರಿಟ್ಗೂ ಪ್ರವೇಶ ಪರೀಕ್ಷೆಗೂ ಸಂಬಂಧ ಇಲ್ಲ. ಮೆರಿಟ್ ಅನ್ನ ಗುರುತಿಸುವ ರೀತಿ, ಪ್ರವೇಶ ಪರೀಕ್ಷೆ ಈಗಿರ್ತಕ್ಕಂಥ ನೀಟ್ ಏನಿದೆ, IAS ಏನಿದೆ, ಅಥವಾ UPSC ನಡೆಸ್ತಕ್ಕಂಥ ಪರೀಕ್ಷೆ ಏನಿದೆ, IIT JEEಗಳೇನಿದಾವೆ, ಅವು ಎಲ್ಲವೂ ಕೂಡ ನಮ್ಮ ದೇಶದ ಆಳುವ ವರ್ಗದ ಹಿತಾಸಕ್ತಿಯನ್ನ ಗಮನದಲ್ಲಿಟ್ಕೊಂಡು ಅವರ ಇಂಟ್ರೆಸ್ಟ್ ಗಳನ್ನ ಸೂಟ್ ಮಾಡ್ಲಿಕ್ಕೋಸ್ಕರ ರೂಪಿಸಿರ್ತಕ್ಕಂಥ ಮಾನದಂಡಗಳೇ ಹೊರತು ಜನಸಾಮಾನ್ಯರನ್ನ, ದುಡಿಯುವ ಜನರನ್ನ, ಮಹಿಳೆಯರನ್ನ, ಅಂಚಿನಲ್ಲಿರ್ತಕ್ಕಂಥವ್ರನ್ನ
ಗಮನದಲ್ಲಿಟ್ಟುಕೊಂಡು ರೂಪಿಸಿರ್ತಕ್ಕಂಥ ಮಾನದಂಡಗಳಲ್ಲ. ಹಾಗಾಗಿ ನೀಟ್ ಪರೀಕ್ಷೆ ಕೂಡ ಆಳುವ ವರ್ಗದ ಪರೀಕ್ಷೆಯೇ ಹೊರತು ಅದು ಜನಸಾಮಾನ್ಯರಿಗೆ ಬೇಕಾಗಿರ್ತಕ್ಕಂಥ ಪರೀಕ್ಷೆ ಅಲ್ಲ. ಜನಸಾಮಾನ್ಯರ ಪರವಾಗಿ ಬದಲಾಯಿಸಬೇಕು ಅಂತ ಹೇಳಿದ್ರೆ ನೀಟ್ ಪರೀಕ್ಷೆಯನ್ನು ಬದಲಾಯಿಸಬೇಕು. ಓಕೆ, ನೀವಿಬ್ರು ಹೇಳ್ತಾ ಇರುವಂತ ಅಭಿಪ್ರಾಯ ಏನು ಅಂತ ಹೇಳಿದ್ರೆ ನೀಟು ಬೇಕಿಲ್ಲ, ಮೆರಿಟು ಬೇಕಿಲ್ಲ ಅನ್ನುವಂತಹ ಅಭಿಪ್ರಾಯಗಳನ್ನ ಕೊಡ್ತಾ ಇದ್ರಿ. ಸಿತಾರ್ ಅವರೇ, ನೀಟು ಬೇಡ, ಮೆರಿಟು ಬೇಡ, ಯಾಕೆ ಅಂತ ಹೇಳಿದ್ರೆ ಇದು ಸಾಮಾಜಿಕ ನ್ಯಾಯವನ್ನ ತಂದ್ಕೊಡೋದಿಲ್ಲ ಅನ್ನುವಂತ ಅಭಿಪ್ರಾಯವನ್ನ ಹೇಳ್ತೀರಾ. ಹಾಗಾದ್ರೆ ಈ ವೈದ್ಯಕೀಯ ಶಿಕ್ಷಣ ಪ್ರವೇಶದ ಒಳಗಡೆ ಸಾಮಾಜಿಕ ನ್ಯಾಯವನ್ನ ತಂದ್ಕೊಡ್ಬೇಕಾದ್ರೆ ಯಾವ ರೀತಿಯ ಕ್ರಮವನ್ನ ಅನುಸರಿಸಬೇಕು? ಓಕೆ ಸರ್, ಇದಕ್ಕೆ ಹೇಳೋದಾದ್ರೆ ಸಾಮಾಜಿಕ ನ್ಯಾಯ ಅಂದ್ರೆ ಸೋಷಿಯಲ್ ಜಸ್ಟಿಸ್ ನಾನು ಅರ್ಥ ಮಾಡ್ಕೊಳ್ಳೋ ಪ್ರಕಾರ ಅದ್ ಯಾವಾಗ ಸಾಧ್ಯ ಅಂದ್ರೆ ತಾರತಮ್ಯ ಆಲ್ರೆಡಿ ಎಕ್ಸಿಸ್ಟ್ ಆಗಿರೋ ಕಡೆ, ಅಲೈವ್ ಆಗಿರೋ ಕಡೆ ಸೋಷಿಯಲ್ ಜಸ್ಟಿಸ್ ಅನ್ನೋದನ್ನ ನೀವು ಈಕ್ವಲ್ ಆಗಿ ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡಕ್ ಆಗಲ್ಲ ಸರ್. ಅದು ಬಹಳ ಸಿಂಪಲ್ ಅನಾಲಜಿ, ಅದು ಎಲ್ರಿಗೂ ಅರ್ಥ ಆಗುತ್ತೆ. ಇಲ್ಲಿ ನಾವು ಪರೀಕ್ಷೆನೇ ಬೇಡ, ನಮಗೆ ಮೆರಿಟ್ ಅಷ್ಟೇ ಸಾಕು, ನಾವ್ ಏನು ಮಾಡಲ್ಲ ಅಂತ ಹೇಳ್ತಾ ಇಲ್ಲ. ಜಸ್ಟ್ ನೀವು ಕೇಳ್ಬೇಕಾದ್ರೆ ನನಗೆ ಇತ್ತೀಚೆಗೆ ನಡೆದಂತ ಒಂದು ಹೋರಾಟ ನೆನಪಾಗ್ತಿದೆ, ಅದನ್ನ ನಾನು ಹೇಳಲೇಬೇಕು. ಯಾಕಂದ್ರೆ ಈ ಹೋರಾಟದಲ್ಲಿ ಇದು ಬಹಳ ದೊಡ್ಡ ಚರ್ಚೆ ಆಗೋಯ್ತು ಕೆಲವರ ನಡುವೆ. ಇತ್ತೀಚೆಗೆ ಜೂನ್ ತಿಂಗಳಲ್ಲಿ ಕರ್ನಾಟಕ ಸರ್ಕಾರ ಒಂದು ಹೇಳಿಕೆನ ಹೇಳಿದ್ರು, ಎಲ್ಲಾ ವಿದ್ಯಾರ್ಥಿಗಳು ಎಕ್ಸಾಮ್ ಬರೀಬೇಕು, ನೀವು 1 ತಿಂಗಳ ಅವಧಿನಲ್ಲಿ 2 ಸೆಮಿಸ್ಟರ್ ಎಕ್ಸಾಮ್ ಬರೀಬೇಕು ಅಂತ ಹೇಳಿ. ಅವಾಗ ನೀವೆಲ್ಲ ಗಮನಿಸಿರ್ಬೋದು, ವ್ಯಾಪಕವಾಗಿ ಎಲ್ಲಾ ಕಡೆ ಹೋರಾಟ ಬೆಳೀತು, ನಾವು ಪರೀಕ್ಷೆ ಬರೆಯಲ್ಲ. ಇಲ್ಲಿ ಸರ್ ಒಂದು ಬಹಳ ಕ್ಲಿಯರ್ ಆಗಿ ನಾವು ಸ್ಟೂಡೆಂಟ್ಸ್ ಹೇಳಿದ್ದು, ಪರೀಕ್ಷೆ ಅಂದ್ರೆ ನಮಗ್ ಭಯ ಅಲ್ಲ, ಪರೀಕ್ಷೆ ನನಗೆ ಎದುರಿಸಕ್ ಸಾಮರ್ಥ್ಯ ಇದೆಯಾ ಇಲ್ವಾ ಅದಲ್ವೇ ಅಲ್ಲ ಪ್ರಶ್ನೆಯಲ್ಲಿ ಬಂದಿದ್ದು ಇಡೀ ಮನುಕುಲ. ಆ ಟೈಮಲ್ಲಿ ಕೋವಿಡ್ ಅನ್ನ ಫೈಟ್ ಮಾಡ್ತಾ ಇದ್ವಿ, ನಾವು ಯುದ್ಧ ಫೈಟ್ ಮಾಡ್ತಾ ಇದ್ವಿ. ಕೋವಿಡ್ ಇಂದ ನಮ್ಮ ಆಪ್ತರನ್ನ ಕಳ್ಕೊಂಡ್ವಿ ನಾವು. ಆನ್ಲೈನ್ ಕ್ಲಾಸಸ್ ಅಟೆಂಡ್ ಆಗಕ್ಕಾಗಿಲ್ಲ, ಆಫ್ಲೈನ್ ಕ್ಲಾಸು ಆಗೇ ಇಲ್ಲ, ಆಗಿದ್ರು ಅರ್ಥ ಆಗಿಲ್ಲ. ನಮ್ಮ ಆರ್ಥಿಕ ಸಂಕಷ್ಟಗಳಿದೆ, ನಮಗೆ ಇಲ್ಲಿ ಜೀವ ಉಳಿಸ್ಕೊಳ್ಳೋದು ಪ್ರೈಮರಿ, ನಮಗೆ ಅದು ಮೊದಲನೇ ಆದ್ಯತೆ ಆಗಿದೆ. ಇಷ್ಟೆಲ್ಲ ನಮ್ಮ ಮನಸ್ಸಲ್ಲಿ ಓಡ್ತಾ ಇರ್ಬೇಕಾದ್ರೆ ನೀವು ಸರ್ಕಾರ ಬಂದ್ಬಿಟ್ಟು ನಾವೀಗ ನಿಮ್ಗೆ ಎಲ್ರಿಗೂ ಈಕ್ವಾಲಿಟಿ ಕೊಡ್ತೀವಿ, ಬನ್ನಿ ಎಲ್ರು ಎಕ್ಸಾಮ್ ಬರೀರಿ ಅಂತ ಅಂದ್ರೆ ಇದು ಹಾಸ್ಯಾಸ್ಪದ ಅನ್ಸಲ್ವಾ ಸರ್? ನಮಗೆ 1 ತಿಂಗಳ ಅವಧಿನಲ್ಲಿ 2 ಎಕ್ಸಾಮ್ ಬರೀರಿ, 2 ಸೆಮಿಸ್ಟರ್ ಅಂದ್ರೆ 12 ಪೇಪರು, ರಿಪೀಟರ್ಸ್ ಆದ್ರೆ 16-18 ಪೇಪರ್ ವರ್ಗೂ ಹೋಗುತ್ತೆ. ಬರೀಬೇಕು ಅಂತಂದ್ರೆ ನಮ್ಮನ್ನೇನ್ ಸ್ಟೂಡೆಂಟ್ಸ್ ಮಿಷಿನ್ಸ್ ಅನ್ಕೊಂಡಿದಾರಾ ಅಥವಾ ಕೆಲವು ಮೌಲ್ಯಗಳು, ಎಮೋಷನ್ಸ್ ಇರುವಂತ ಭಾವನೆಗಳಿರುವಂತ ಮನುಷ್ಯಲ್ವಾ ನಾವು? ಈ ಪ್ರಶ್ನೆ ಬಂತು ಸರ್. ಅಲ್ಲಿ ಸರ್ ADS ನಂಬೋ ಅಂತದ್ದು ಪರೀಕ್ಷೆಗಳೇ ಬೇಡ ಅಂತ ನಾವ್ ಯಾವತ್ತೂ ಹೇಳಿಲ್ಲ. ರಾದರು ಪರೀಕ್ಷೆಗಳು ಬೇಕು, ಅದು ಒಂದು ಹಂತದಲ್ಲಿ ನಮ್ಮ ಏನು ನಾವ್ ಎಷ್ಟು ಕಲ್ತಿದೀವಿ ಅನ್ನೋದಕ್ಕೆ ಒಂದು ಮಾನದಂಡ ಆಗತ್ತೆ. ಅಫ್ಕೋರ್ಸ್ ಅದೇ ನಮ್ಮ ಎಂಟೈರ್ ವ್ಯಕ್ತಿತ್ವನ ಡಿಸೈಡ್ ಮಾಡುತ್ತೆ ಅನ್ನೋದನ್ನು ಕೂಡ ನಾವು ಒಪ್ಪಲ್ಲ. ನನ್ನ ವ್ಯಕ್ತಿತ್ವ ಡಿಸೈಡ್ ಆಗೋದು ನಾನು ಇಟ್ಕೊಂಡಿರೋಂತ ಮೌಲ್ಯಗಳು, ನಾನು ಅಳವಡಿಸ್ಕೊಡುವಂತ ನೀತಿಗಳ ಆಧಾರದ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಎನಿವೆ, ಬಟ್ ಎಕ್ಸಾಮ್ಸ್ ಆರ್ ಇಂಪಾರ್ಟೆಂಟ್. ನಾನು ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೋಗ್ಬೇಕು, ಆ ಹಂತದಿಂದ ಒಂದಷ್ಟು ಎಕ್ಸೆಲ್ ನ ಮಾಡ್ಬೇಕು. ಅಲ್ಟಿಮೇಟ್ಲಿ ನಾನು ಹೊರಗೆ ಮಿಷಿನ್ ಆಗಿ ಬರಬಾರ್ದು, ಬಟ್ ಸೊಸೈಟಿಗೆ ಏನಾದ್ರೂ ಕಾಂಟ್ರಿಬ್ಯೂಟ್ ಮಾಡೋ ನಿಟ್ಟಿನಲ್ಲಿ ನನ್ನ ಪ್ರೊಫೆಷನ್ ಅನ್ನ ನಾನು ಎಕ್ಸೆಲ್ ಮಾಡ್ಬೇಕು ಅಂತಂದ್ರೆ ಎಕ್ಸಾಮ್ಗಳು ಬಹಳ ಇಂಪಾರ್ಟೆಂಟ್. ಬಟ್ ಅಲ್ಲಿ ಸರ್ ಹೇಳಿದಾಗೆ ಈ ಎಕ್ಸಾಮ್ ಅನ್ನುವಂತ ಹೇರಿಕೆ ಬರುತ್ತಲ್ಲ ಸರ್, ಅದು ಯಾವ ಇಂಟ್ರೆಸ್ಟ್ ಇಂದ ಬರ್ತಾ ಇದೆ? ಲಾಸ್ಟ್ ಟೈಮ್ ಸರ್ ನಾವ್ ಇದನ್ನೆಲ್ಲ ಎಲ್ಲಾ ಸಭೆಗಳಲ್ಲಿ ಹಲವಾರು ವೆಬಿನಾರ್ಗಳು ಮಾಡಿ ಹೇಳಿದ್ವಿ. ಅಲ್ಲಿ ಬಂದಂತ ಬಹು ದೊಡ್ಡ ಇಂಟ್ರೆಸ್ಟ್ ಏನ ಇವತ್ತಿರುವಂತ ಅವಾಗಿದ್ದಂತ ಬಿಜೆಪಿ ಸರ್ಕಾರ, ಹಿಂದಿನ ಇವಾಗ ಹೊಸದಾಗಿ ಬಂದಿದೆ ಅವಾಗಿದ್ದಂತ ಬಿಜೆಪಿ ಸರ್ಕಾರಕ್ಕಾಗ್ಲಿ ಯಾರಿಗೇ ಆಗ್ಲಿ ಎಕ್ಸಾಮ್ ಯಾಕೆ ಮಾಡ್ಬೇಕು ಅಂತಂದ್ರೆ ನೆಕ್ಸ್ಟ್ ಇಮಿಡಿಯೇಟ್ಲಿ ಪಾಸ್ ಔಟ್ ಆಗೋ ಸ್ಟೂಡೆಂಟ್ಸ್ ಮತ್ತೆ ಅಡ್ಮಿಷನ್ಸ್ ಆಗ್ತಾರೆ, ದುಡ್ಡು ಬರುತ್ತೆ. ಅದ್ರ ಜೊತೆಗೆ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡೋ ಹಿನ್ನೆಲೆಯಲ್ಲಿ ಅವ್ರಿಗೆ ಕಾಂಟ್ರಾಕ್ಟ್ ಗಳಿರುತ್ತೆ. OMR ಶೀಟ್ ಒಂದು ಕಾಂಟ್ರಾಕ್ಟ್, ಅದನ್ನ ಬೇರೆ ಕಡೆ ವರ್ಗಾವಣೆ ಮಾಡೋದು ಒಂದು ಕಾಂಟ್ರಾಕ್ಟ್, ಎಕ್ಸಾಮ್ ಪೇಪರ್ ಒಂದು ಕಾಂಟ್ರಾಕ್ಟ್, ಈವನ್ ಎಕ್ಸಾಮ್ ಹಾಲ್ ಅನ್ನ ಸ್ಯಾನಿಟೈಸ್ ಮಾಡೋದು ಒಂದು ಕಾಂಟ್ರಾಕ್ಟ್. ಈ ಕಾಂಟ್ರಾಕ್ಟ್ ಎಲ್ಲ ಕೈ ತಪ್ಪ ಹೋಗುತ್ತೆ ಎಕ್ಸಾಮ್ ಮುಂದೆ ಹಾಕ್ಬಿಟ್ರೆ, ಅಥವಾ ಎಕ್ಸಾಮ್ ಅನ್ನ ಇಲ್ಲವಾಗಿಸ್ಬಿಟ್ರೆ ಈ ಕಾಂಟ್ರಾಕ್ಟ್ ಎಲ್ಲ ಮುಂದಕ್ಕೆ ಹೋಗುತ್ತೆ, ಸರ್ಕಾರಕ್ಕೆ ದುಡ್ಡು ಲಾಸ್ ಆಗುತ್ತೆ. ಇದು ಬೇಕಾಗಿರ್ಲಿಲ್ಲ ಅವ್ರಿಗೆ. ಹಂಗಾಗಿ ಎಕ್ಸಾಮ್ ಅಂತ ನಮ್ ತಲೆ ಮೇಲೆ ಕುತ್ಕೊಂಡು ಸ್ಟೂಡೆಂಟ್ಸ್ ತಲೆ ಮೇಲೆ. ಬಟ್ ಫಾರ್ಚುನೇಟ್ಲಿ ಹೋರಾಟದ ಪ್ರೆಷರ್ ಇಂದ ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಏನು UGC ಅನ್ನೋದಿದೆ ಸರ್, ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್, ಅವರು ಬಹಳ ಒಂದು ಒಳ್ಳೆ ಪರೀಕ್ಷಾ ಮಾರ್ಗಸೂಚಿನ ಕೊಟ್ರು. ಆ ಮಾರ್ಗಸೂಚಿನ ಹಲವಾರು ವಿಶ್ವವಿದ್ಯಾಲಯಗಳು ಫಾಲೋ ಮಾಡಿದ್ರು, ಕೆಲವರು ಮಾಡ್ಲಿಲ್ಲ. ಅಂತ ಕಡೆ ಹೋರಾಟಗಳು ಮುಂದುವರಿತು, ಈಗಲೂ ಮುಂದುವರಿತಾ ಇದೆ. ಬೇಸಿಕಲಿ ಇದು ನಮ್ ಪಾಯಿಂಟ್ ಸರ್. ಪರೀಕ್ಷೆಗಳು ಬೇಕು ನಮಗೆ. ಅದು
ಮೆರಿಟ್ ನ ಡಿಸೈಡ್ ಮಾಡಕ್ ಅಷ್ಟೇ ಅಲ್ಲ, ನನ್ನ ವ್ಯಕ್ತಿತ್ವನ ಡಿಸೈಡ್ ಮಾಡಬಾರ್ದು. ಅದು ನನ್ನ ಹೈಯರ್ ಗ್ರೇಡ್ ಹೋಗಕ್ಕೆ, ಒಂದು ಒಳ್ಳೆ ಯೂನಿವರ್ಸಿಟಿನಲ್ಲಿ ಅಡ್ಮಿಷನ್ ತಗೊಳಕ್ಕೆ, ಒಂದು ಒಳ್ಳೆ ಪ್ರೊಫೆಷನ್ ಅನ್ನ ತಗೊಳಕ್ ಅಷ್ಟೇ ಸೀಮಿತವಾಗಿರುತ್ತದು. ಇಲ್ಲಿ ಯಾವ್ದಕ್ಕೂ ತಾಳೆ ಹಾಕುವಂತದ್ದು ಆಗ್ಬಾರ್ದು. ಬೇಸಿಕಲಿ ಗೌರ್ಮೆಂಟ್ ಅವ್ರ ಇಂಟ್ರೆಸ್ಟ್ ಏನಿದೆ ಅದು ಇಲ್ಲಿ ಬರಬಾರ್ದು. ಓಕೆ, ಕೃಷ್ಣೇಗೌಡ ಅವರೇ, ನನ್ನ ಚರ್ಚೆಯ ಕೊನೆಯ ಪ್ರಶ್ನೆ, ಇಬ್ಬರ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿದಾದ ನಂತರದೊಳಗಡೆ ನನಗೆ ಇನ್ನೊಂದು ಪ್ರಶ್ನೆ ಸ್ಪಷ್ಟವಾಗಿ ಗೋಚರ ಆಗ್ತಾ ಇರುವಂತದ್ದು ಏನು ಅಂತ ಹೇಳಿದ್ರೆ, ನೀಟ್ ಉಳ್ಳವರ ಪರ ಇರುವಂತಹ ಮೀಸಲಾತಿ ಅನ್ನುವಂಥದ್ದು ನಿಮ್ಮಿಬ್ಬರ ಅಭಿಪ್ರಾಯದಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಅದನ್ನ ನಿವಾರಣೆ ಮಾಡ್ಬೇಕಾದ್ರೆ ಏನು, ಇದ್ರಲ್ಲಿರ್ತಕ್ಕಂತಹ ತೊಡಕುಗಳನ್ನ ನಿವಾರಣೆ ಮಾಡ್ಬೇಕಾಗಿದ್ದು ಯಾವ ರೀತಿಯಲ್ಲಿ? ಈಗ ತೊಡಕುಗಳನ್ನ ನಿವಾರಣೆ ಮಾಡ್ಬೇಕು. ಈಗ ಹಿಂದೆ ಕರ್ನಾಟಕದಲ್ಲಿ ಸಿಇಟಿ ಇತ್ತು, ಸಿಇಟಿಯಲ್ಲಿ ಸಾಕಷ್ಟು ಮಿತಿಗಳಿತ್ತು. ಬಟ್ ಇದಕ್ಕಿಂತ ಕಡಿಮೆ ಕಾಂಪಿಟೇಟಿವ್ ಆಗಿರ್ತಕ್ಕಂಥ, ಇದಕ್ಕಿಂತ ಹೆಚ್ಚಿನ ಆಕ್ಸೆಸ್ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ವ್ಯವಸ್ಥೆ ಆಗಿತ್ತು. ಬಟ್ ನಾನೇನ್ ಕೇಳ್ತೀನಿ ಅಂತ ಹೇಳಿದ್ರೆ, ಈಗ ಸಿಇಟಿಯ ಅಂತಿಮ ಮಾನದಂಡ ಆಗುದಾದ್ರೆ, ನೀಟೇ ಮಾನದಂಡ ಆಗುದಾದ್ರೆ PUCಯನ್ನು ಯಾಕೆ ಕಲಿಸ್ತೀರಿ? ಅಲ್ಲಿ ಯಾಕೆ ಪರೀಕ್ಷೆಯನ್ನು ಬರೆಸ್ತೀರಿ? ಅದರಿಂದ ಪ್ರಶ್ನೆ ಇರುವುದು, ನೀವು ಗ್ರೇಡಿಂಗ್ ಮಾಡಿ ಮಕ್ಕಳನ್ನ, ಅವರ ಎಲ್ಲ ಹಂತದ ಪರೀಕ್ಷೆಗಳನ್ನ, ಎಲ್ಲ ಹಂತದ ಟೆಸ್ಟ್ಗಳನ್ನ, ಅವರ ಒಟ್ಟು ನಡವಳಿಕೆಗಳನ್ನ, ಒಟ್ಟು ಗ್ರಹಿಕೆ ಮತ್ತು ಆಸಕ್ತಿಗಳ ಆಧಾರದಲ್ಲಿ ಗ್ರೇಡಿಂಗ್ ಮಾಡಿದ್ರೆ ಆಗ ಇದಕ್ಕೆ ಒಂದು ಪರಿಹಾರವನ್ನು ಹುಡುಕ್ಬೋದು. ಆದ್ರೆ ಈಗ ಇರ್ತಕ್ಕಂಥ ಸಂದರ್ಭದಲ್ಲಿ ಸದ್ಯದ ಚಾಲೆಂಜ್ ನೀಟ್ ಅನ್ನುವಂಥದ್ದು ಏನಿದೆ, ಇದು ಒಂದು ಸಣ್ಣ ಕಿಂಡಿಯಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳನ್ನ ತೂರಿಸಿ ಯಶಸ್ವಿಯನ್ನು ಹುಡುಕ್ತಕ್ಕಂಥ ಒಂದು ಕ್ರಿಯೆ. ಇದೊಂದು ಅಮಾನವೀಯವಾಗಿರ್ತಕ್ಕಂಥ ಕ್ರಿಯೆ, ಅತ್ಯಂತ ಅಮಾನವೀಯ. ಈಗ ತಮಿಳುನಾಡಲ್ಲಿ ಒಂದು ವಿದ್ಯಾರ್ಥಿನಿ ಸೂಸೈಡ್ ಮಾಡ್ಕೊಂಡಂತವಳು, ಅನಿತನೋ ಏನೋ ಹೆಸರಿನ ಹುಡುಗಿ, ಸಿ ಸ್ಕೋರ್ಡ್ ಮೋರ್ ದನ್ 98% ಇನ್ನರ್ +2. 98% ತಗೊಂಡಂತವಳು ನೀಟ್ಗೆ ಹೆದರಿ ಅವಳು ಸೂಸೈಡ್ ಮಾಡ್ಕೊಂಡಿದ್ದಾಳೆ. ಯಾಕೆ ಅಂತ ಹೇಳಿದ್ರೆ, ಅವಳು 98 ತಮಿಳ್ ಮೀಡಿಯಂ ಅಲ್ಲಿ ಓದಿದ್ದಾಳೆ PUCನ. ನೀಟ್ ಇರುವುದು ಇಂಗ್ಲಿಷ್ ಮೀಡಿಯಂ ಅಲ್ಲಿ, ಅಥವಾ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಅರ್ಥ ಆಗುವಷ್ಟು ಪರಿಣಾಮಕಾರಿಯಾಗಿ ತಮಿಳು ಮಾಧ್ಯಮದಲ್ಲಿ CBSE ಅಥವಾ NCERT ಟೆಕ್ಸ್ಟ್ ಗಳು ಅರ್ಥ ಆಗೋದು ಕಷ್ಟ ಇದೆ. ಹಾಗಾಗಿ ಇದು ಒಂದೇ ಸತಿ ಹಿಂಗಾಗ್ಬೇಕು ಅಂತೇಳಿ ಪರಿಹಾರ ಕೊಡ್ತಕ್ಕಂಥದ್ದಲ್ಲ. ಅದ್ರ ಬದಲಾಗಿ ಇದ್ರಲ್ಲಿ ಇರ್ತಕ್ಕಂಥ ಕೊರತೆಗಳೇನಿದ್ದಾವೆ, ನ್ಯೂನತೆಗಳೇನಿದ್ದಾವೆ, ಮತ್ತೆ ಹೆಚ್ಚು ಹೆಚ್ಚು ತಳ ಸಮುದಾಯದ ಜನರಿಗೆ ಅವಕಾಶಗಳನ್ನ ಸೃಷ್ಟಿ ಮಾಡಿಕೊಡ್ತಕ್ಕಂಥ ರೀತಿಯಲ್ಲಿ ಪರೀಕ್ಷೆಗಳನ್ನ ಬದಲಾಯಿಸ್ತಕ್ಕಂಥದ್ದು ಹೆಚ್ಚಿನ ಒಂದು ಪ್ರಗತಿಪರವಾಗಿರ್ತಕ್ಕಂಥ ಇದು. ಬಟ್ ಇನ್ನು ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಮುಖ್ಯವಾಗಿ ತಮಿಳುನಾಡು ಸೇರಿದಂಗೆ ಕರ್ನಾಟಕದಲ್ಲಿಯೂ ಸೇರಿದಂಗೆ ಇದು ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆ ಮೇಲೆ ಯಾಕೆ ನೆಗೆಟಿವ್ ಪರಿಣಾಮವನ್ನು ಬೀರುತ್ತೆ ಅಂತ ಹೇಳಿದ್ರೆ, ನೀಟ್ ಪ್ರವೇಶ ಕೇವಲ ಅಂಡರ್ ಗ್ರಾಜುಯೇಟ್ ಮೆಡಿಕಲ್ ಡಿಗ್ರಿಗಳಿಗೆ ಮಾತ್ರ ಅಲ್ಲ, ಪೋಸ್ಟ್ ಗ್ರಾಜುಯೇಷನ್ಗೂ ಕೂಡ ಇವತ್ತು ನೀಟ್ ಪರೀಕ್ಷೆಯನ್ನು ಪಾಸ್ ಮಾಡಬೇಕು. ಮೊದಲು ಹೆಂಗಿತ್ತು, ಮೊದಲು ಇನ್ ಸರ್ವಿಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ 50% ರಿಸರ್ವೇಶನ್ ಇತ್ತು. ಇನ್ ಸರ್ವಿಸ್ ಆ 50% ರಿಸರ್ವೇಶನ್ ಅಲ್ಲಿ ಯಾರು ಗ್ರಾಮೀಣ ಪ್ರದೇಶದಲ್ಲಿ ಸೇವೆ ಸಲ್ಲಿಸಿದಾರೆ ಅವ್ರಿಗೊಂದಷ್ಟು ರಿಸರ್ವೇಶನ್ ಇತ್ತು, ಯಾರು ಅವರ ಕ್ಷೇತ್ರದಲ್ಲಿ ಉನ್ನತ ಪ್ರಗತಿಯನ್ನು ಸಾಧಿಸಿದಾರೆ ಅವ್ರಿಗೊಂದಷ್ಟು ರಿಸರ್ವೇಶನ್ ಇತ್ತು. ಅದರ ಆಧಾರದಲ್ಲಿ ಇನ್ ಸರ್ವಿಸ್ ಅಲ್ಲಿ ಇದ್ದವ್ರಿಗೂ ಕೂಡ ಮೆಡಿಕಲ್ ಪೋಸ್ಟ್ ಗ್ರಾಜುಯೇಷನ್ ಡಿಗ್ರಿಗಳನ್ನು ಕಲಿಯುವ ಅವಕಾಶ ಇದ್ದಿದ್ರಿಂದ ಹೆಚ್ಚಿನ ಜನ ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡ್ಲಿಕ್ಕೆ ಬಯಸ್ತಾ ಇದ್ರು. ಆದ್ರೆ ಈಗ ನೀಟ್ ಪೋಸ್ಟ್ ಗ್ರಾಜುಯೇಷನ್ ಅಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಓನ್ಲಿ ಥ್ರೂ ಅಗೈನ್ ನೀಟ್ ಅಲ್ಲಿ ಪಾಸ್ ಆಗ್ಬೇಕು ನೀವು. ದೇರ್ ಇಸ್ ನೋ ರಿಸರ್ವೇಶನ್ ಆಸ್ ಸಚ್ ಇನ್ ಸರ್ವಿಸ್ ರಿಸರ್ವೇಶನ್. ಅದರಿಂದ ಏನಾಗುತ್ತೆ, ನೀಟ್ ಅಲ್ಲಿ ಪಾಸ್ ಆದ್ರೆ ಸಾಕು, ನಾನೇ ಗ್ರಾಮೀಣ ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ಲಿ, ನಾನೇ ಸರ್ಕಾರಿ ಆಸ್ಪತ್ರೆನಲ್ಲಿ ಕೆಲಸ ಮಾಡ್ಲಿ, ಯಾವ್ದೋ ಕಾರ್ಪೊರೇಟ್ ಆಸ್ಪತ್ರೆನಲ್ಲಿ ಕೆಲಸ ಮಾಡಿದ್ರೆ ನೀಟ್ ಅಲ್ಲಿ ನಾನು ರ್ಯಾಂಕ್ ತಗೋಬಹುದು ಅನ್ನುವಂತ, ಮತ್ತೆ ಅವ್ನ ಕೋಚಿಂಗು ಕೂಡ ಸಾಕಷ್ಟು ಅವಕಾಶ ಸಿಗುತ್ತೆ. ಹಾಗಾಗಿ ನೀಟ್ ಪರೀಕ್ಷೆನಲ್ಲಿ ಇನ್ ಸರ್ವಿಸ್ ರಿಸರ್ವೇಶನ್ ಅನ್ನೋದು ಬೇಕು. ನೀವು ಯಾವ ಪರೀಕ್ಷೆನಾದ್ರೂ ಮಾಡಿ, ಬಟ್ ಪೋಸ್ಟ್ ಗ್ರಾಜುಯೇಷನ್ ಅಲ್ಲಿ ಇನ್ ಸರ್ವಿಸ್ ರಿಸರ್ವೇಶನ್ ಇಲ್ಲ ಅಂತ ಹೇಳಿದ್ರೆ, ಏನು ಕೇರಳದಂತ, ತಮಿಳುನಾಡಿನಂತ ಪಬ್ಲಿಕ್ ಹೆಲ್ತ್ ಸಿಸ್ಟಮ್ ಬಹಳ ಚೆನ್ನಾಗಿದೆ, ಸೌಂಡ್ ಆಗಿದೆ, ಅದಕ್ಕೆ ಸಾಕಷ್ಟು ಹೊಡೆತ ಬಿಡುತ್ತೆ. ಈಗ ತಮಿಳುನಾಡು ಈಗಾಗಲೇ ಅಂತದೊಂದು ಸನ್ನಿವೇಶವನ್ನ ಎದುರಿಸ್ತಾ ಇದೆ. ಅದರಿಂದ ಪರೀಕ್ಷೆಗಳು, ಯಾವ ಪರೀಕ್ಷೆಯನ್ನ ನೀವು ಮಾಡಿದಾಗ್ಲೂ ಅದು ಒಂದು ವೈಜ್ಞಾನಿಕವಾಗಿ ಮಾನದಂಡವನ್ನ ಎಲ್ಲ ರೀತಿಯಲ್ಲಿ, ಒಬ್ಬ ಪರಿಪೂರ್ಣವಾಗಿ ಒಂದು ಮಾನದಂಡವನ್ನು ಅಳೆಯುವಂತ ರೀತಿಯಲ್ಲಿ ಅದನ್ನ ರೂಪಿಸ್ಬೇಕೇ ಹೊರತು, ನೀವು ಒಂದು ಪರೀಕ್ಷೆಯನ್ನ, ಒಂದು ಅಖಿಲ ಭಾರತ ಪಟ್ಟದ ಪರೀಕ್ಷೆಯನ್ನು ಮಾಡ್ತೀವಿ, ಇನ್ನೂ ಸಿಂಪಲ್ ಈಗ ಏನು ಅಂತ ಹೇಳಿದ್ರೆ, ಈಗ ಅಖಿಲ ಭಾರತ ಸಾಕಾಗಲ್ಲ ಅಂತ ಹೇಳಿದ್ರೆ ವರ್ಲ್ಡ್ ಲೆವೆಲ್ ಅಲ್ಲಿ ಒಂದು ಮಾಡ್ಬಿಡಿ ಜಾಗತಿಕ ಪರೀಕ್ಷೆ. ಅವಾಗ ಇನ್ನೂ ದೊಡ್ಡ ಪ್ರತಿಭಾವಂತರು ಸಿಗ್ಬೋದು ನಿಮ್ಗೆ, ಕಣ್ಣಲ್ಲೇ ಶಸ್ತ್ರಚಿಕಿತ್ಸೆ ಮಾಡ್ಬಿಡೋರು ಸಿಕ್ಬಿಡ್ಬೋದು ನಿಮ್ಗೆ. ಅಂದ್ರೆ ದಟ್ ಈಸ್ ಎಂಡ್ಲೆಸ್ ಗೇಮ್. ಬಟ್ ಆ ಎಂಡ್ಲೆಸ್ ಗೇಮ್ ಮಾಡ್ತಾ ಇರೋದು ಯಾಕಪ್ಪ ಅಂತ ಹೇಳಿದ್ರೆ, ವೈದ್ಯಕೀಯ ಶಿಕ್ಷಣವನ್ನ
ಮತ್ತೆ ಪ್ರಿವಿಲೇಜ್ಡ್ ಎಜುಕೇಶನ್ ಮಾಡ್ಬೇಕಂತ, ಪ್ರಿವಿಲೇಜ್ಡ್ ಸೆಕ್ಷನ್ಗೆ ರಿಸರ್ವ್ ಆಗೋಂಗ ಮಾಡ್ಬೇಕು ಅಂತ ಹೇಳಿ ನಾನು ಮಂಡ್ಯದ ಕ್ಲಾಸಿಕ್ ಎಕ್ಸಾಂಪಲ್, ನಾನು 10 ಮಕ್ಕಳು ಉದಾಹರಣೆ ಕೊಡಬಲ್ಲೆ. 2 ವರ್ಷ 3 ವರ್ಷ ನೀಟ್ ಎಕ್ಸಾಮ್ ತಕೊಂಡು ಈ ಸಾರಿ ನೀಟ್ ಕ್ರ್ಯಾಕ್ ಮಾಡಿರೋರು ಇದ್ದಾರೆ. 471 ಮಾರ್ಕ್ಸ್ ಬಂದಿದೆ ಅಂತ ಒಂದು ಹುಡುಗಿಗೆ ನೀಟ್ ಅಲ್ಲಿ MBBS ಸಿಗ್ಲಿಲ್ಲ. ಅವಳು 570 ಟ್ರೈ ಮಾಡ್ಬೇಕು. ಈ ವರ್ಷ 570 ಸಿಕ್ಕಿದ್ರೆ ಮಾತ್ರ ಅವಳು ಸಿಗುತ್ತೆ. 470ಕ್ಕೆ 1 ವರ್ಷ ಹೋಗಿದೆ ಅವಳದು, 570ಕ್ಕೆ ಇನ್ನೊಂದು ವರ್ಷ ಹೋಗುತ್ತೆ. ಈ ಒತ್ತಡದಲ್ಲಿ ಇದೊಂದು ರೀತಿ ರೌಂಡ್ ದ ಕ್ಲಾಕ್ ಒತ್ತಡ ಇದು. ಈ ಒತ್ತಡ 2 ವರ್ಷ ಒಂದು ಮಗು ಈ ಒತ್ತಡವನ್ನು ತಾಳ್ಕೊಳುತ್ತೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ಆಕೆ ಮಾನಸಿಕವಾಗಿ ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ದೇರ್ ವಿಲ್ ಬಿ ಬೇರೆ ಬೇರೆ ರೀತಿಯ ಸುಸೈಡ್. ನೀಟ್ ಅಲ್ಲಿ ಸೀಟ್ ಸಿಗ್ಲಿಲ್ಲ ಅಂತಲ್ಲ, ಈ ಮಾನಸಿಕ ಒತ್ತಡವನ್ನ ತಡ್ಕೊಳ್ಳಿಕ್ ಆಗದನೇನೆ ಜೀವ ಹಾನಿ ಮಾಡ್ಕೊಳ್ತಕ್ಕಂಥ ಸಾಕಷ್ಟು ಸಾಧ್ಯತೆಗಳಿದಾವೆ. ಅದರಿಂದ ಒಟ್ಟು ಪರೀಕ್ಷೆಗಳನ್ನ ಮಾನವೀಯಗೊಳಿಸ್ತಕ್ಕಂಥ, ಒಟ್ಟು ಪರೀಕ್ಷೆಗಳನ್ನ ವೈಜ್ಞಾನಿಕವಾಗಿ ನಿರೂಪಿಸ್ತಕ್ಕಂಥ, ಒಟ್ಟು ಪರೀಕ್ಷೆಗಳನ್ನ ಒಬ್ಬ ವಿದ್ಯಾರ್ಥಿಯನ್ನ ಪರಿಪೂರ್ಣವಾಗಿ ಮತ್ತು ಸಮಗ್ರವಾಗಿ ಆತನನ್ನ ಅಳೆಯಲಿಕ್ಕೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಮರು ನಿರೂಪಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ನೀಟು ಇದಕ್ಕೆ ವಿರುದ್ಧವಾಗಿ ಒಂದು ಪ್ರಿವಿಲೇಜ್ಡ್ ಕ್ಲಾಸ್ಗೆ ಮಾತ್ರನೇ ವೈದ್ಯಕೀಯ ಶಿಕ್ಷಣದಂತ ಒಂದು ಮಹತ್ವದ ಶಿಕ್ಷಣಕ್ಕೆ ಪ್ರವೇಶವನ್ನು ಕೊಡ್ಲಿಕ್ಕೆ ರೂಪಿಸಿರ್ತಕ್ಕಂಥದ್ದು. ಮತ್ತೆ ಈ 15% and 85% ಅನ್ನುವಂಥದ್ರಲ್ಲೂ ಕೂಡ ದಟ್ 15% ಈಗ ಈ ಹಿಂದನೂ ಕೂಡ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ಗೆ ಪ್ರತ್ಯೇಕ ಪರೀಕ್ಷೆ ಇತ್ತು, ವೆಲ್ಲೂರ್ನ ಮೆಡಿಕಲ್ ಕಾಲೇಜ್ಗೆ ಪ್ರತ್ಯೇಕ ಪರೀಕ್ಷೆ ಇತ್ತು, ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಕಸ್ತೂರ್ಬಾ ಮೆಡಿಕಲ್ ಅವ್ರಿಗೆ ಪ್ರತ್ಯೇಕ ಪರೀಕ್ಷೆ ಇತ್ತು. ಅವ್ರ್ಯಾರು ಕೂಡ ಈ CET-ಗೆ ಸೀಟ್ ಕೊಡ್ತಾ ಇರ್ಲಿಲ್ಲ. ಹಾಗೆ ನಿಮ್ಗೆ ಆ ರೀತಿ ವಿಶಿಷ್ಟವಾಗಿರ್ತಕ್ಕಂಥದ್ದು ಏನಾದ್ರು ಬೇಕು ಅಂತ ಆದ್ರೆ ಯಾವುದೋ ಅಂಥದ್ದೊಂದು ಸಂಸ್ಥೆಗಳನ್ನ ರೂಪಿಸಿ ಅಲ್ಲಿಗೆ ನೀವು ಅಖಿಲ ಭಾರತ ಮಟ್ಟದಲ್ಲಿ ಬೇಕಾಗಿರ್ತಕ್ಕಂಥ ಒಂದು ಪರೀಕ್ಷೆಯನ್ನ ನಡೆಸಿ ನೀವು ಅಲ್ಲಿ ತಜ್ಞರನ್ನ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇದೆ. ಆದ್ರೆ ನೀವ್ ಎಲ್ಲರನ್ನೂ ತಜ್ಞರನ್ನಾಗಿ ಮಾಡೋ ಅಗತ್ಯ ಏನಿದೆ? ಈಗ ಇನ್ನೂ ಮುಂದುವರೆದು ಮಾತಾಡೋದು ವೈದ್ಯಕೀಯ ಕ್ಷೇತ್ರ ಒಂದ್ ರೀತಿ ಹೇಳೋದಾದ್ರೆ ನಮ್ಗೆ ಎಷ್ಟು ಜನ ಡಾಕ್ಟರ್ ಬೇಕು ಅಷ್ಟು ಜನ ಇಲ್ಲ ಅನ್ನೋದು ಒಂದ್ ಕಡೆ ಸತ್ಯ. ಆದ್ರೆ ಎಂತ ಡಾಕ್ಟರ್ ಬೇಕು ನಮ್ಗೆ? ಗ್ರಾಮೀಣ ಪ್ರದೇಶದಲ್ಲಿ ಈಗ್ಲೂ ಜ್ವರಕ್ಕೆ ಟ್ಯಾಬ್ಲೆಟ್ ಕೊಡೋ ಜನ ಇಲ್ಲ, ಕೆಮ್ಲಕ್ಕೆ ಟ್ಯಾಬ್ಲೆಟ್ ಕೊಡೋ ಜನ ಇಲ್ಲ. ನಾವೆಲ್ಲ ತಯಾರು ಮಾಡ್ತಾ ಇರತಕ್ಕಂಥ ಆರ್ಟ್ ಸ್ಪೆಷಲಿಸ್ಟ್ ತಯಾರು ಮಾಡ್ತಾ ಇದೀವಿ, ಕಾರ್ಡಿಯಾಲಜಿ ಸ್ಪೆಷಲಿಸ್ಟ್ಗಳು ತಯಾರು ಮಾಡ್ತಾ ಇದೀವಿ. ವಿ ಆರ್ ಕ್ರಿಯೇಟಿಂಗ್ ಸೋ ಮೆನಿ ಸ್ಪೆಷಲಿಸ್ಟ್ಸ್, ನಾಟ್ ಅನ್ ಆರ್ಡಿನರಿ MBBS ಡಾಕ್ಟರ್ಸ್. ದಟ್ ಈಸ್ ಒನ್ ಮೋರ್. ಇವರು ಎಂತದ್ದು ಬಹಳ ದೊಡ್ಡ ವೈದ್ಯಕೀಯ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥ ನಾರಾಯಣ ಹೃದಯಾಲಯದ ದೇವಿ ಶೆಟ್ಟಿ ಅವರು ಹೇಳ್ತಾ ಇದ್ರಿ ಕೋವಿಡ್ ಸಂದರ್ಭದಲ್ಲಿ, ಭಾರತ ದೇಶದಲ್ಲಿ ನಾವು ವೈದ್ಯಕೀಯ ಶಿಕ್ಷಣವನ್ನು ಕೊಡ್ಲಿಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇರ್ತಕ್ಕಂಥದಕ್ಕೆ ಅರ್ಥನೇ ಇಲ್ಲ. ಜಸ್ಟ್ ಒಂದು ಟೆಂಟ್ ಹಾಕ್ಬಿಟ್ಟು ಮೆಡಿಕಲ್ ಪ್ರೊಫೆಷನ್ಗಳನ್ನ ನಾವು ತಯಾರು ಮಾಡ್ಬಿಡ್ಬೋದು. ಅಂದ್ರೆ ಏನು, ಈ ಇಂಡಸ್ಟ್ರಿಯಲ್ ಶೆಡ್ಗಳ ತರ ಶೆಡ್ಗಳನ್ನ ಹಾಕೊಂಡು ಮೆಡಿಕಲ್ ಪ್ರೊಫೆಷನ್ಗಳನ್ನ ನಾವು ತಯಾರು ಮಾಡ್ಬೋದು. ಇಷ್ಟೊಂದೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಇನ್ಫ್ರಾಸ್ಟ್ರಕ್ಚರ್ ಮಾಡ್ಬೇಕಾದ ಅಗತ್ಯ ಇಲ್ಲ ಅಂತ ಹೇಳಿ ಅವರು ಮಾತಾಡ್ತಾ ಇದ್ರು. ಅಂದ್ರೆ ಯಾಕೆ ಇಷ್ಟೊಂದು ಇನ್ಫ್ರಾಸ್ಟ್ರಕ್ಚರು, ಇಷ್ಟೊಂದು ಫೀಸು, ಇಷ್ಟೊಂದು ಭಯಾನಕವಾಗಿರ್ತಕ್ಕಂಥ ಪರೀಕ್ಷೆಗಳು ಅಂತ ಹೇಳಿದ್ರೆ, ಭಾರತದಂತ ದೇಶದಲ್ಲಿ ಭಾರತದ ಆಳುವ ವರ್ಗ, ಇಲ್ಲಿಯ ಬಹುಸಂಖ್ಯಾತ ಸಮುದಾಯವನ್ನ ಈ ಶಿಕ್ಷಣವೂ ಸೇರಿದಂತೆ ಎಲ್ಲ ಸವಲತ್ತು ಮತ್ತು ಸೌಲಭ್ಯಗಳಿಂದ ಆಚೆ ಇಡ್ತಕ್ಕಂಥ ವ್ಯವಸ್ಥಿತ ವರ್ಗ ದೃಷ್ಟಿಕೋನದ ಫಲವಾಗಿ ಇವೆಲ್ಲ ರೂಪುಗೊಳ್ತಾ ಇದೆ ಹೊರತು ಜನಸಾಮಾನ್ಯರ ದುಡಿಯುವ ಜನರ ಪರವಾಗಿ ರೂಪುಗೊಳ್ತಾ ಇಲ್ಲ ಅನ್ನುವಂಥದ್ದನ್ನ ನಾವು ಗಮನಿಸ್ಬೇಕು. ಓಕೆ ಸೀತಾರ್ ಅವ್ರೆ, ಕೊನೆಯದಾಗಿ ನೀವೇನ್ ಪ್ರತಿಕ್ರಿಯೆ ಕೊಡ್ತೀರಿ? ಅಂದ್ರೆ ವೈದ್ಯಕೀಯ ಶಿಕ್ಷಣ ಪ್ರವೇಶದಲ್ಲಿರುವಂತಹ ಲೋಪದೋಷಗಳನ್ನ ಸರಿ ಮಾಡ್ಬೇಕಾದ್ರೆ ಏನು ನಿಮ್ಮ ಅಭಿಪ್ರಾಯ, ನಿಮ್ಮ ಸಂಘಟನೆಯ ನಿಲುವೇನು? ಸರ್, ಇದು ನಾನು ಮೊದ್ಲೇ ಹೇಳದಾಗೆ ನೀಟ್ ಅನ್ನುವಂಥದ್ದು 1 ನೇಷನ್ 1 ಎಕ್ಸಾಮ್ ಅಂತ ಬರುತ್ತೆ. ಯಾವ್ದೆಲ್ಲ ಈ 1 ಅಂತ ಅನ್ಕೊಂಡ್ ಬರುತ್ತೆ ಸರ್, ಅದು ಡೈರೆಕ್ಟ್ಲಿ ಸೆಂಟ್ರಲೈಸೇಷನ್ ಅಂದ್ರೆ ಕೇಂದ್ರೀಕರಣ ಅನ್ನೋದು ಏನಿದೆ ಅದಕ್ಕೇನೆ ಅದು ಲೀಡ್ ಮಾಡೋದು. ಯಾವುದೇ ರೀತಿಯಾದಂತ ಕೇಂದ್ರೀಕರಣನ ನಾವು ವಿರೋಧಿಸ್ತೀವಿ. ಯಾವುದೇ ರೀತಿಯಾಗಿರ್ಲಿ, ಅದು ಹೆಲ್ತ್ ಆಗಿರ್ಬೋದು, ಎಜುಕೇಶನ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಇವನ್ ಕಲ್ಚರ್ ಆಗಿರ್ಬೋದು. ಅಲ್ಲಿ ಸರ್ ನೀಟ್ ಅನ್ನೋದ್ರ ಜೊತೆ NMC ಅನ್ನೋಂಥದ್ದು ಕೂಡ ನಾವು ನೆನಪಿಸ್ಕೋಬೇಕು. ಮುಂಚೆ ನಮಗಿದ್ದಂಥದ್ದು ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ, ಇವಾಗ ಅದನ್ನ ಸ್ಕ್ರಾಪ್ ಮಾಡಿ NMC ತರ್ತೀವಿ, ನ್ಯಾಷನಲ್ ಮೆಡಿಕಲ್ ಕಮಿಷನ್, ಒಂದು ರೆಗ್ಯುಲೇಟರಿ ಬಾಡಿ ಅಂತ ಹೇಳುದು. ಒಂದೇ ಒಂದು ಎಕ್ಸಾಂಪಲ್ ನ ನಿಮ್ಗೆ ಕೊಡ್ತೀನಿ, ಯಾಕೆ ನಾವು ಈ ಒಂದು ರೆಗ್ಯುಲೇಟರಿ ಬಾಡಿನ ಅಪೋಸ್ ಮಾಡ್ತೀವಿ ಅಂತ ಹೇಳಿ. ಡೈರೆಕ್ಟ್ಲಿ NMC ಒಳಗಡೆ ಏನ್ ಹೇಳ್ತಾರೆ ಅಂದ್ರೆ, ಪ್ರೈವೇಟ್ ಕಾಲೇಜ್ಗಳಿಗೆ, ಮೆಡಿಕಲ್ ಕಾಲೇಜ್ಗಳಿಗೆ ಅಪ್ ಟು 40% ಅಷ್ಟು ಫೀಸ್ ಅನ್ನ ಡಿಸೈಡ್ ಮಾಡುವಂತ ಹಕ್ಕಿದೆ, ಅಪ್ ಟು 40%. ಇದಕ್ ಮುಂಚೆ ಇದ್ದಂತದ್ದೇನು, ಗೌರ್ಮೆಂಟ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಒಳಗೆ ಚರ್ಚೆ ಮಾಡ್ಕೊಂಡು ಒಂದು ಒಮ್ಮತಕ್ಕೆ ಬಂದು 85% ಸೀಟ್ವರೆಗೂ ಕೂಡ ಅವರು ಮಾಡೋರು ಫೀಸ್. ಅಂದ್ರೆ ಗೌರ್ಮೆಂಟ್ಗೆ 85% ಸೀಟ್ಗೆ ಹಿಡಿತಾ ಇತ್ತು. ಇವಾಗ 40% ಏಕಾಕಿ ಪ್ರೈವೇಟ್ ಕೊಟ್ಬಿಟ್ಟಿದ್ದಾರೆ. ಎಷ್ಟು ಬೇಕೋ ತಗೊಳ್ಳಿ ಫೀಸು. ಸರ್, ಇಲ್ಲಿ ಇದು
ಇದು ನೇರವಾಗಿ ಕೇಂದ್ರೀಕರಣಕ್ಕೆ ಎಡೆ ಮಾಡ್ಕೊಡುತ್ತೆ. ನಾವು ಹೇಳ್ದಷ್ಟೇ ಫೀಸ್ ಕಟ್ಟಬೇಕು, ನಾವು ಹೇಳಿದಷ್ಟು ಕಾಲೇಜಲ್ಲೇ ಫೀಸ್ ಕಟ್ಟಬೇಕು. ಇದ್ ಏನ್ ಸರ್ ಇದು? ನನ್ನ ಓದು ಅದು ನನ್ನ ಹಿತಾಸಕ್ತಿ, ಅದು ಇಲ್ಲಿ ಅದು ಡೆಸ್ಟ್ರಾಯ್ ಆಗೋಗ್ತಾ ಇದೆ. ಅಲ್ಲಿ ಸರ್ ನನಗೆ ಒಂದು ಫೈನಲ್ ಅನ್ನು ಹೇಳೋವಂಥದ್ದು, ಮೆಡಿಕಲ್ ಎಜುಕೇಶನ್ ಅನ್ನುವಂಥದ್ದಾಗಿರ್ಲಿ ಅಥವಾ ಇಂಜಿನಿಯರಿಂಗ್ ಆಗಲಿ ಯಾವುದೇ ಪ್ರೊಫೆಷನಲ್ ಕೋರ್ಸ್ ಆಗಿರ್ಲಿ, ಅಲ್ಟಿಮೇಟ್ಲಿ ಅದ್ರದ್ದು ಇಂಪ್ಲಿಮೆಂಟೇಶನ್ ಸೊಸೈಟಿಗೆ ಎಷ್ಟು ಕೊಡುಗೆ ಕೊಡ್ತಿದೆ ಅದರಿಂದ ನಾವು ನೋಡ್ಬೇಕು ಸರ್. ಹಲವಾರು ಚಾಲೆಂಜಸ್ ಇದೆ ಸರ್ ನಮ್ಗೆ ಮೆಡಿಕಲ್ ಫೀಲ್ಡ್ ಅಲ್ಲಿ. ಇವತ್ತಿಗೂ ಕೂಡ 73 ಇಯರ್ಸ್ ಆಗಿದೆ ಇಂಡಿಪೆಂಡೆನ್ಸ್ ಬಂದು, ಬಟ್ ಇವತ್ತು ಕೂಡ ದಿನ 4,000 ಮಕ್ಕಳು ಅಪೌಷ್ಟಿಕತೆಯಿಂದ ಸಾಯ್ತಾ ಇದ್ದಾರೆ. 4,500 ಜನ ಮಕ್ಕಳು ಅಪೌಷ್ಟಿಕತೆಯಿಂದ ಸಾಯ್ತಾ ಇದ್ದಾರೆ. ರೂರಲ್ ಇಂಡಿಯಾದಲ್ಲಿ 50% ಅಷ್ಟು ಗರ್ಭಿಣಿ ಹೆಣ್ಮಕ್ಳು ಒಂದು ಕನಿಷ್ಠ 50 ಪೈಸಾ ಫೋಲಿಕ್ ಆಸಿಡ್ ಇಂಥ ಮಾತ್ರ ತಗೊಳಕ್ ಆಗ್ದಿರಾ ಒದ್ದಾಡ್ತಾ ಇದ್ದಾರೆ. ಇವತ್ತು ಕೂಡ ಗೌರ್ಮೆಂಟ್ PHCಗಳಲ್ಲಾಗಿರ್ಬೋದು, ಕಮ್ಯುನಿಟಿ ಹೆಲ್ತ್ ಸೆಂಟರ್ ಗಳಲ್ಲಾಗಿರ್ಬೋದು 63% ಅಷ್ಟು ಮಕ್ಕಳ ತಜ್ಞರು ವೇಕೆನ್ಸಿ ಇದೆ. ನಿಯರ್ಲಿ 68% ಸರ್ಜನ್ ಗಳ ವೇಕೆನ್ಸಿ ಇದೆ. ಇದನ್ನ ಯಾರು ಫಿಲಪ್ ಮಾಡ್ತಾರೆ? ಇದ್ರ ಜವಾಬ್ದಾರಿ ಯಾರು ತಗೋತಾರೆ ಸರ್? ನೀಟ್ ತಗೊಳ್ಳೋಂತ ಒಬ್ಬ ವ್ಯಕ್ತಿ ಕ್ರ್ಯಾಕ್ ಮಾಡಿ ಅವರು ಫಸ್ಟ್ ರ್ಯಾಂಕ್ ಆಗ್ಲಿ ಹೈಯೆಸ್ಟ್ ರ್ಯಾಂಕ್ ಬಂದು ಅವರೊಂದು ದೊಡ್ಡ ಪ್ರೈವೇಟ್ ಕಾಲೇಜಿಗೆ ಸೇರ್ತಾರೆ ಅಂದ್ರೆ ಅವರ ಹಂತಕ್ಕೆ ಹೋಗಕ್ಕೆ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಸುರಿದಿರ್ತಾರೆ. ಆಬ್ವಿಯಸ್ಲಿ ಮುಂದೆ ಅವ್ರ ಮೈಂಡ್ ಓಡೋದೇನೆ, ನಾನು ವಾಪಸ್ ಬಂದ ಮೇಲೆ ಕೊಟ್ಟಂತ 1 ಕೋಟಿನ 2 ಕೋಟಿ ಹೆಂಗ್ ಮಾಡ್ಲಿ? ಅವ್ರ ಜನರಲ್ಲಿ ಅವರು ಪ್ರೈವೇಟ್ ಅನ್ನ ಹೆಚ್ಚು ಸ್ಟ್ರೆಂಥನ್ ಮಾಡ್ತಾರೆ. ಇಲ್ಲಿ ಸರ್ ನಮ್ಮ ವೈದ್ಯಕೀಯದ ಒಂದು ಮೂಲ ಆಶಯ ಇರೋದೇನೆ, ಯಾರು ಅಸಂಖ್ಯಾತ ಜನ ಬಡವರಿದ್ದೀವಿ, ನಾವು ಮಧ್ಯಮ ವರ್ಗದವ್ರಿದ್ದೀವಿ ಅಥವಾ ಇವನ್ ಲೋವರ್ ಮಿಡಲ್ ಕ್ಲಾಸ್ ಇದ್ದೀವಿ, ನಮಗೆ ವೈದ್ಯಕೀಯ ಅನ್ನುವಂತ ತಲುಪಬೇಕು, ನಮ್ಮವರೆಗೂ ತಲುಪಬೇಕದು. ನನ್ ಕೋವಿಡ್ ಒಂದು ಎಕ್ಸಾಂಪಲ್ ಸರ್, ಅದೊಂದು ಐ ವಾಂಟ್ ಟು ಟೆಲ್ ಹಿಯರ್. ಕೋವಿಡ್ ನ ನಿರ್ವಹಣೆನಲ್ಲಿ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಎಂಥ ನಿರ್ವಹಣೆ ಮಾಡಿದ್ರು ನೋಡಿದೀವಿ ಸರ್ ನಾವು. ಎಷ್ಟೋ ಜನ ಹೈವೇಗಳಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲೇ ಅಸುನೀಗಿದ್ದಾರೆ. ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ಸಿಗದಿರಾ, ಬೆಡ್ ಸಿಗದಿರಾ, ಮಿನಿಮಮ್ ಮೆಡಿಕಲ್ ಫೆಸಿಲಿಟಿ ಸಿಗ್ದಿರಾ ಎಷ್ಟೋ ಜನ ಸತ್ತಿದ್ದಾರೆ. ವ್ಯಾಕ್ಸಿನ್ಗಳೇ ಸಿಗದಿರಾ ಸತ್ತಿದ್ದಾರೆ. ಇದೆಲ್ಲ ಎಲ್ಲಿಂದ ಸರ್ ಆಗ್ತಾ ಇರೋದು? ಯಾಕಂದ್ರೆ ಮೆಡಿಕಲ್ ಎಜುಕೇಶನ್, ಎಂಟೈರ್ ಮೆಡಿಕಲ್ ಫೀಲ್ಡ್, ವೈದ್ಯಕೀಯ ವಲಯ ಅನ್ನುವಂಥದ್ದು ಕಂಪ್ಲೀಟ್ಲಿ ಪ್ರೈವೇಟೈಸ್ ಆಗ್ಬಿಟ್ಟಿದೆ, ಕಂಪ್ಲೀಟ್ಲಿ ಕಮರ್ಷಿಯಲೈಸ್ ಆಗ್ಬಿಟ್ಟಿದೆ. ಆಲ್ಮೋಸ್ಟ್ ಗ್ಲೋಬಲ್ ಕಮೋಡಿಟಿ ಮಾಡ್ಬಿಟ್ಟಿದ್ದಾರೆ, ಜಾಗತಿಕ ಸರಕು. ಅದು ಇವಾಗ ಸರಕನ್ನ ಯಾರಾದ್ರೂ ಮಾರಾಟ ಮಾಡ್ಬೋದು, ಯಾರಾದ್ರೂ ಕೊಂಡ್ಕೋಬಹುದು. ಇದು ಆಗ್ಬಾರ್ದು. ಆಲ್ರೆಡಿ ನಾವು 50 ಲಕ್ಷ ಜನನ ಕಳ್ಕೊಂಡಿದೀವಿ ಕೋವಿಡ್ ಟೈಮ್ ಅಲ್ಲಿ. ಅಂಡ್ 2 ಕೋಟಿ ಅಷ್ಟು ಜನ ಬೇರೆ ಬೇರೆ ರೀತಿನಲ್ಲಿ ಅಫೆಕ್ಟ್ ಆಗಿದ್ದಾರೆ. ಇಲ್ಲಿ ಅಲ್ಟಿಮೇಟ್ಲಿ ಮೆಡಿಕಲ್ ಎಜುಕೇಶನ್ ಆಶಯಕ್ಕೆ ಏನು ಇದು ಕುತ್ತು ತರ್ತಾ ಇದೆ, ಇದು ಆಗಬಾರ್ದು ಸರ್. ಮೆಡಿಕಲ್ ಫ್ರೆಟರ್ನಿಟಿ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಈ ಆಶಯನ ಎತ್ತಿಡಿಯಕ್ಕೆ ADSO ಶ್ರಮಿಸ್ತಾ ಇದೀವಿ. ಹಲವಾರು ಜನ ವಿಜ್ಞಾನಿಗಳ ಜೊತೆ, ಹಲವಾರು ಜನ ಡಾಕ್ಟರ್ಸ್ ಜೊತೆಗೂ ನಾವು ಸುಮಾರು ಕಾರ್ಯಕ್ರಮಗಳನ್ನ ಮಾಡ್ತೀವಿ, ಫ್ರೀ ಮೆಡಿಕಲ್ ಕ್ಯಾಂಪ್ಸ್ ಮಾಡ್ತಿದೀವಿ. ಸೊ ದಟ್ ಈ ಮೆಡಿಕಲ್ ಬರೀ ಅದೊಂದು ಫೀಲ್ಡ್ ಅಷ್ಟೇ ಅಲ್ಲ, ಅದೊಂದು ಸೇವೆ ಸರ್. ಅದು ಮಾನವೀಯತೆಗೆ ನಾವು ಕೊಡುವಂತ ಸೇವೆ. ಅದು ಆ ಸೇವೆ ನಿಲ್ಲಬಾರ್ದು. ಇಲ್ಲಿ ಏನು ಮೆಡಿಕಲ್ ಎಜುಕೇಶನ್ ಅನ್ನ ಬಂದಂತ ಎಲ್ಲ ಸರ್ಕಾರನು ಪ್ರೈವೇಟೈಸ್, ಕಮರ್ಷಿಯಲೈಸ್ ಮಾಡಕ್ ಹೋಗ್ತಿದ್ದಾರೆ. ಬೇರೆ ಬೇರೆ ಪಾಲಿಸಿ, NMC ಆಗಿರ್ಬೋದು, ನೀಟ್ ಆಗಿರ್ಬೋದು, ಬೇರೆ ಬೇರೆ ಪಾಲಿಸಿಗಳ ಹೆಸರಲ್ಲಿ ಇದನ್ನ ಖಾಸಗೀಕರಣ ಮಾಡಕ್ ಹೋಗ್ತಿದ್ದಾರೆ. ಇದನ್ನ ನಾವು ಉಗ್ರವಾಗಿ ಖಂಡಿಸ್ತೀವಿ. ಓಕೆ, ಇಬ್ಬರು ಸಾಕಷ್ಟು ಮಾಹಿತಿಗಳನ್ನ ನಮ್ಮ ವೀಕ್ಷಕರಿಗೆ ಕೊಟ್ಟಿದ್ದೀರಿ. ಹಾಗಾಗಿ ಜನಶಕ್ತಿ ಮೀಡಿಯಾದ ಪರವಾಗಿ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ವೀಕ್ಷಕ, ಒಟ್ಟಾರೆ ಚರ್ಚೆಯ ಉದ್ದೇಶ ಏನು ಅಂತ ಹೇಳಿದ್ರೆ, ಸಾಕಷ್ಟು ಪ್ರಶ್ನೆಗಳಿಗೆ ವಿಶ್ಲೇಷಣಾತ್ಮಕವಾಗಿರ್ತಕ್ಕಂತಹ ವಿವರಣೆಗಳನ್ನ ಇಬ್ರು ಗಣ್ಯರು ಕೂಡ ಕೊಟ್ಟಿದ್ದಾರೆ. ಇವರ ಒಟ್ಟಾರೆ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಏಕರೂಪದ ಪರೀಕ್ಷೆಗಳೇನಿದ್ದಾವೆ ಇದು ಒಕ್ಕೂಟ ವ್ಯವಸ್ಥೆಗೆ ದೊಡ್ಡ ಪೆಟ್ಟನ್ನ ತಂದುಕೊಡುತ್ತೆ. ಅದರಲ್ಲೂ ವಿಶೇಷವಾಗಿ ನೀಟ್ ಎನ್ನುವಂಥದ್ದು ಅದು ಉಳ್ಳವರ ಪರವಾಗಿ ನಿಂತ್ಕೊಳ್ಳುತ್ತೆ. ಇಡೀ ವೈದ್ಯಕೀಯ ಶಿಕ್ಷಣ ಕ್ಷೇತ್ರವನ್ನೇ ಬುಡಮೇಲಾಗಿಸುವಂತಹ ಕೆಲಸವನ್ನ ಮಾಡುತ್ತೆ. ಮುಖ್ಯವಾಗಿ ಸಾರ್ವಜನಿಕ ವ್ಯವಸ್ಥೆಯ ಮೇಲೆ ಅಪಾಯವನ್ನ ತಂದೊಡ್ಡುತ್ತೆ ಅನ್ನುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಶಿಕ್ಷಣ ಅನ್ನುವಂಥದ್ದು ಅದು ರಾಜ್ಯ ಪಟ್ಟಿಗೆ ಸೇರಿರುವಂತಹ ವಿಷಯ. ಹಾಗಾಗಿ ರಾಜ್ಯಗಳಿಗೆ ಸಂಪೂರ್ಣವಾಗಿರ್ತಕ್ಕಂತಹ ಅಲ್ಲಿಯ ವೈದ್ಯಕೀಯ ಶಿಕ್ಷಣವನ್ನ ಯಾವ ರೀತಿ ಕೊಡಬೇಕು ಅನ್ನುವಂತಹ ಸ್ವಾತಂತ್ರ್ಯವನ್ನ ಸಂಪೂರ್ಣವಾಗಿ ಕೊಡಬೇಕು ಅನ್ನುವಂಥದ್ದು ಒಂದು ವಿಚಾರ. ಮತ್ತೆ ಆ ರಾಜ್ಯಗಳ ಭಾಷೆ ಆಗಿರ್ಬೋದು, ಸಂಸ್ಕೃತಿ ಆಗಿರ್ಬೋದು, ವಿಭಿನ್ನವಾಗಿರೋ ರೀತಿಯಲ್ಲಿ ಅಲ್ಲಿಯ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತಹ ನಿಟ್ಟಿನೊಳಗಡೆ ಸಾಮಾನ್ಯ ಪ್ರವೇಶ ಪರೀಕ್ಷೆಗಳು ಮತ್ತು ವೈದ್ಯಕೀಯ ಶಿಕ್ಷಣ ಸಿಗ್ಬೇಕು ಅನ್ನುವಂಥದ್ದು ಇವರಿಬ್ಬರ ಆಶಯ ಆಗಿದೆ. ಹಾಗಾಗಿ
ತಮಿಳುನಾಡು ಸರ್ಕಾರ ತೆಗೆದುಕೊಂಡಿರ್ತಕ್ಕಂತಹ ನಿಲುವನ್ನ ಎಲ್ಲಾ ರಾಜ್ಯಗಳು ಕೂಡ ಬೆಂಬಲಿಸ್ತಾವ ಅನ್ನುವಂಥದ್ದನ್ನ ನಾವು ಕಾದ್ ನೋಡ್ಬೇಕಾಗಿದೆ. ಏನಾಗುತ್ತೆ ಎನ್ನುವಂತಹ ಕುತೂಹಲವು ಕೂಡ ಎಲ್ಲರನ್ನೂ ಈಗ ರಾಷ್ಟ್ರಪತಿ ಬಳಿ ಅದು ಚೆಂಡು ಅಂಗಳದಲ್ಲಿದೆ. ಹಾಗಾಗಿ ರಾಷ್ಟ್ರಪತಿಗಳು ಯಾವ ರೀತಿಯಾಗಿರ್ತಕ್ಕಂತಹ ನಿರ್ಣಯವನ್ನ ತೆಗೆದುಕೊಳ್ತಾರೆ, ಇತರೆ ರಾಜ್ಯಗಳು ತಮಿಳುನಾಡು ತೆಗೆದುಕೊಂಡಿರ್ತಕ್ಕಂತಹ ನಿರ್ಣಯದ ಪರವಾಗಿ ನಿಲ್ತಾರ ಅನ್ನುವಂಥದ್ದನ್ನ ನಾವು ಕಾದ್ ನೋಡ್ಬೇಕಾಗಿದೆ. ಮುಂದಿನ ಪ್ರೈಮ್ ಸ್ಟೋರಿಯೊಂದಿಗೆ ಮತ್ತೆ ಭೇಟಿ ಆಗೋಣ. ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡುತ್ತಾ ಇರಿ. ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋವನ್ನು ಇತರರಿಗೂ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿರಂತರ ಸುದ್ದಿಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ.